Hello everyone, welcome to Terraform Day 1 video. ಈ ವಿಡಿಯೋದಲ್ಲಿ ನಾವು Terraform ನ ಹೇಗೆ ಕಾನ್ಫಿಗರ್ ಮಾಡೋದು, ಅದಾದ ನಂತರ Terraform ಇದು ಲೈಫ್ ಸೈಕಲ್ ಸ್ಟೇಜಸ್ ಏನೆಲ್ಲ ಇದೆ, ಅದಾದ ನಂತರ ನೆಕ್ಸ್ಟ್ ನಾವು AWS ಅಲ್ಲಿ ನಾವು ಮ್ಯಾನ್ಯುವಲಿ ಹೇಗೆ ಒಂದು ಇನ್ಸ್ಟೆನ್ಸ್ ನ ಲಾಂಚ್ ಮಾಡಿ ಆದ್ಮೇಲೆ ಅದನ್ನು ಹೇಗೆ ಮಾಡಿಫೈ ಮಾಡೋದು, ಇನ್ ದ ಸೆನ್ಸ್ ಲೈಕ್ ನಾವು ಹೇಗೆ ವರ್ಟಿಕಲಿ ಸ್ಕೇಲ್ ಅಪ್ ಮಾಡೋದು, ಕೀಪ್ಯಾರ್ ಕಾನ್ಸೆಪ್ಟ್ ಏನು, ಇದೆಲ್ಲ ಫಸ್ಟ್ ನಾವು ಮ್ಯಾನ್ಯುವಲಿ ರನ್ ಮಾಡಿ ನಾನು ಎಕ್ಸ್ಪ್ಲೈನ್ ಮಾಡ್ತೇನೆ, ಕಲಿಯೋಣ. ಅದಾದ ನಂತರ ಥ್ರೂ ಟೆರಾಫಾರ್ಮ್ ಫೈಲ್ ನಾವು ಹೇಗೆ ಆಟೋಮೇಟ್ ಮಾಡೋದು ಅಂತಾನು ಇದೇ ವಿಡಿಯೋದಲ್ಲಿ ಕವರ್ ಮಾಡ್ತೇನೆ. ನೆಕ್ಸ್ಟ್ ಇದು ಏನು ಅಂತ ಹೇಳಿದ್ರೆ ಇದು ಸೆಕೆಂಡ್ ವಿಡಿಯೋ ಆಗಿರುತ್ತೆ ಈ ಟೆರಾಫಾರ್ಮ್ ಸೀರೀಸ್ ಇದ್ದು. ಇನ್ ಕೇಸ್ ನೀವು ಫಸ್ಟ್ ವಿಡಿಯೋ ನೋಡಿಲ್ಲ ಅಂತ ಹೇಳಿದ್ರೆ ಪ್ಲೀಸ್ ಅದನ್ನ ನೋಡಿ ಇದನ್ನ ನೋಡಿ, ಬಿಕಾಸ್ ಇದು ಕಂಟಿನ್ಯೂಷನ್ ಆಗಿರುತ್ತೆ. ಹಿಂದಿನ ವಿಡಿಯೋದಲ್ಲಿ ನಾವು ಟೆರಾಫಾರ್ಮ್ ನ ಇನ್ಸ್ಟಾಲ್ ಮಾಡಿದ್ವಿ, ಅದಾದ ನಂತರ ಕೀಸ್ ನ ಜನರೇಟ್ ಮಾಡಿದ್ವಿ, ಎರಡು ಕೀ, ಆಕ್ಸೆಸ್ ಕೀ ಮತ್ತೆ ಸೀಕ್ರೆಟ್ ಕೀನ ಜನರೇಟ್ ಮಾಡಿದ್ವಿ. ಸೊ ಇವಾಗ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವು ನಿಮ್ದು VS ಕೋಡ್ ಅಲ್ಲಿ ಟೆರಾಫಾರ್ಮ್ ಇದು ಎಕ್ಸ್ಟೆನ್ಷನ್ ನ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಈ ಪ್ಲಗಿನ್ ನ ಇನ್ಸ್ಟಾಲ್ ಮಾಡೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ನಿಮ್ಗೆ ಫೈಲ್ ನ ಬರಿಬೇಕಾದ್ರೆ ನಿಮ್ಗೆ ಅದು ಆಟೋ ಸಜೆಸ್ಟ್ ಮಾಡುತ್ತೆ. ಅಂಡ್ ಆಲ್ಸೋ ಇನ್ ಕೇಸ್ ಏನಾದ್ರು ಸಿಂಟ್ಯಾಕ್ಸ್ ಅಲ್ಲಿ ಏನಾದ್ರು ಮಿಸ್ಟೇಕ್ ಆಗ್ತಿದೆ ಅಂತ ಹೇಳಿದ್ರೆ ಅದು ಅವಾಗಲೇ ನಮ್ಗೆ ಗೊತ್ತಾಗುತ್ತೆ ಮಿಸ್ಟೇಕ್ ಆಗಿದೆ ಅಂತ ಹೇಳಿ. ಸೊ ತುಂಬಾನೇ ಹೆಲ್ಪ್ ಆಗುತ್ತೆ. ಸೊ ಈ ಪ್ಲಗಿನ್ ನ ನೀವು ಇನ್ಸ್ಟಾಲ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಏನು ಅಂತ ಹೇಳಿದ್ರೆ ನಾನೊಂದು ಎಂಟಿ ಫೋಲ್ಡರ್ ನ ಕ್ರಿಯೇಟ್ ಮಾಡ್ತಾ ಇದ್ದೇನೆ. ನೆಕ್ಸ್ಟ್ ಈ ಫೋಲ್ಡರ್ ನ ನಾನು ನಂದು VS ಕೋಡ್ ಅಲ್ಲಿ ಓಪನ್ ಮಾಡ್ತೇನೆ. ಸ್ಟಾರ್ಟ್ ಮಾಡೋಣ. ಇನ್ ಕೇಸ್ ವಿಡಿಯೋ ನಿಮ್ಗೆ ಹೆಲ್ಪ್ಫುಲ್ ಆಗ್ತಿದೆ, ಈ ಸೀರೀಸ್ ನಿಮ್ಗೆ ಇನ್ನೂ ಕಂಟಿನ್ಯೂಷನ್ ಮಾಡಬೇಕು ಅಂತ ಇದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಅಂಡ್ ಏನಾದರೂ ಒಪಿನಿಯನ್ ಇದ್ರೆ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು. ಲೆಟ್ ಸ್ಟಾರ್ಟ್. ಲೆಟ್ ಮಿ ಕ್ರಿಯೇಟ್ ಒನ್ ಫೈಲ್. ನ್ಯೂ ಫೈಲ್ ಅಂತ ಕ್ರಿಯೇಟ್ ಮಾಡ್ತೇನೆ. ಟೆರಾಫಾರ್ಮ್ ಫೈಲ್ ಇದು ಎಕ್ಸ್ಟೆನ್ಷನ್ ಏನಿರುತ್ತೆ ಅಂತ ಹೇಳಿದ್ರೆ .tf. ಓಕೆ, ನಾನೊಂದು ಇಲ್ಲಿ ಫೈಲ್ ನ ಕ್ರಿಯೇಟ್ ಮಾಡ್ತೇನೆ. ಮೇನ್ .tf ನೇಮ್ ಏನ್ ಬೇಕಾದ್ರೂ ಕೊಡ್ಬೋದು, TF ಎಕ್ಸ್ಟೆನ್ಷನ್ ಇರ್ಲಿ. ಓಕೆ, ಮೇನ್ .tf ಅಂತ ಒಂದು ಫೈಲ್ ನ ಕ್ರಿಯೇಟ್ ಮಾಡಿದೆ. ದಿಸ್ ಇಸ್ ಎಂಟಿ ಫೈಲ್. ಇಲ್ಲಿ ನಾವಿವಾಗ ಟೆರಾಫಾರ್ಮ್ ನಾವು ಕೋಡ್ ನ ಬರಿಬೇಕು. ಓಕೆ, ನಾನಿಲ್ಲಿ ಟರ್ಮಿನಲ್ ನ ಓಪನ್ ಮಾಡ್ತೇನೆ. ಜೊತೆಗೆ ಇಲ್ಲಿದೆ ನೋಡಿ, ಹಿಯರ್ ಇಲ್ಲಿ ಕ್ಲಿಕ್ ಮಾಡಿ ನಾನು ಟರ್ಮಿನಲ್ ನ ಓಪನ್ ಮಾಡ್ತೇನೆ. ಇದಿವಾಗ ಪವರ್ ಶೆಲ್ ನ ಓಪನ್ ಮಾಡಿದೆ. ನನಗೆ ಪವರ್ ಶೆಲ್ ಬೇಡ. ಗಿಟ್ ಬ್ಯಾಶ್. ಓಕೆ, ನಿಮ್ಮ ಹತ್ರ ಗಿಟ್ ಬ್ಯಾಶ್ ಇಲ್ಲ ಅಂತ ಹೇಳಿದ್ರೆ ನೀವು ಡೌನ್ಲೋಡ್ ಮಾಡ್ಕೋಬಹುದು ಬ್ರೌಸರ್ ಇಂದ. ಇಟ್ಸ್ ಈಸಿ. ಡೌನ್ಲೋಡ್ ಗಿಟ್ ಬ್ಯಾಶ್ ಅಂತ ಕೊಡಿ, ಡೌನ್ಲೋಡ್ ಆಗುತ್ತೆ. ಓಕೆ, ಗಿಟ್ ಬ್ಯಾಶ್ ನ ಓಕೆ ಅದು ಕ್ಲೋಸ್ ಆಯ್ತು. ಓಕೆ, ಗಿಟ್ ಬ್ಯಾಶ್ ನ ಓಪನ್ ಮಾಡಿದೆ. ಓಕೆ, ಸೊ ಇವಾಗ ನಾನು ಫಸ್ಟ್ ಗೆ ನಾವು ಲೈಫ್ ಸೈಕಲ್ ಬಗ್ಗೆ ನೋಡೋಣ. ಓಕೆ, ಬಿಫೋರ್ ದಟ್ ಪ್ರೊವೈಡರ್. ಓಕೆ, ಪ್ರೊವೈಡರ್ ಅಂದ್ರೆ ಯಾರು ಅಂತ ಹೇಳಿದ್ರೆ ಇವಾಗ ನಾವು ಟೆರಾಫಾರ್ಮ್ ನನ್ನ ಲೋಕಲ್ ಅಲ್ಲಿ ಇದೆ. ಓಕೆ, ನನ್ನ ಲ್ಯಾಪ್ಟಾಪ್ ಅಲ್ಲಿ ನಾನು ಟೆರಾಫಾರ್ಮ್ ನ ಇನ್ಸ್ಟಾಲ್ ಮಾಡಿದ್ದೇನೆ. ಓಕೆ, ಇನ್ಸ್ಟಾಲ್ ಆಗಿದೆ. ಈ ಟೆರಾಫಾರ್ಮ್ ಥ್ರೂ ನಾನು AWS ಅಲ್ಲಿ ನಾನು ಕ್ರಿಯೇಟ್ ಮಾಡೋದು, ಡಿಲೀಟ್ ಮಾಡೋದು, ಅಂದ್ರೆ AWS ಅಲ್ಲಿ ನಾನು ವರ್ಕ್ ಮಾಡ್ತಾ ಇದ್ದೇನೆ. ಟೆರಾಫಾರ್ಮ್ ನ ಯೂಸ್ ಮಾಡ್ಕೊಂಡು ಆಟೋಮೇಟ್ ಮಾಡ್ತಿದ್ದೇನೆ. ಸೊ AWS ಇಸ್ ವಾಟ್? ದಿಸ್ ಇಸ್ ಪ್ರೊವೈಡರ್. ಓಕೆ, ಟೆರಾಫಾರ್ಮ್ ನಾನು ಯೂಸ್ ಮಾಡಿಕೊಂಡು AWS ಅಲ್ಲಿ ರಿಸೋರ್ಸಸ್ ನ ಮೇಲೆ ವರ್ಕ್ ಮಾಡ್ತಿದ್ದೇನಲ್ಲ, ಸೊ ದಟ್ ಮೀನ್ಸ್ AWS ಇಸ್ ದ ಪ್ರೊವೈಡರ್. ನಾಳೆ ನಾನು GCP ಅಲ್ಲಿ ವರ್ಕ್ ಮಾಡ್ತಿದ್ದೇನೆ, GCP ಇಸ್ ದ ಪ್ರೊವೈಡರ್. ಓಕೆ, ಯಾರೆಲ್ಲ ಪ್ರೊವೈಡರ್ಸ್ ಇದ್ದಾರೆ ಅಂತ ಹೇಳಿ, ಅಂದ್ರೆ ಟೆರಾಫಾರ್ಮ್ ಯಾವೆಲ್ಲ ಪ್ರೊವೈಡರ್ಸ್ ನ ಸಪೋರ್ಟ್ ಮಾಡ್ತಾರೆ ಅಂತ ಹೇಳಿದ್ರೆ ದೇರ್ ಆರ್ ಮೆನಿ ಪ್ರೊವೈಡರ್ಸ್. ಓಕೆ, ಅವ್ರ ಡಾಕ್ಯುಮೆಂಟೇಶನ್ ನಾನು ಪ್ರಿಫರ್ ಮಾಡ್ತಿದ್ದೇನೆ ಸ್ಟಡಿ ಮಾಡ್ಲಿಕ್ಕೆ, ಯೂಟ್ಯೂಬ್ ಆಮೇಲೆ ಡಾಕ್ಯುಮೆಂಟೇಶನ್. ಓಕೆ, ಸೊ ನೀವು ಬ್ರೌಸರ್ ಅಲ್ಲಿ ಟೆರಾಫಾರ್ಮ್ ರಿಜಿಸ್ಟ್ರಿ ಅಂತ ಸರ್ಚ್ ಮಾಡಿದ್ರೆ ಫಸ್ಟ್ ವೆಬ್ಸೈಟ್ ಗೆ ಕ್ಲಿಕ್ ಮಾಡಿ. ಓಕೆ, ಪ್ರೊವೈಡರ್ಸ್ ಅಂತಿದೆ, ಬ್ರೌಸ್ ಪ್ರೊವೈಡರ್ಸ್ ಅಂತ ಇಲ್ಲೇ ಇದೆ ಸ್ಟಾರ್ಟಿಂಗ್ ಅಲ್ಲೇ. ಅಲ್ಲಿಗೆ ನಾನು ಕ್ಲಿಕ್ ಮಾಡ್ತೇನೆ. ಓಕೆ, ಕ್ಯಾನ್ ಸಿ AWS ಇದೆ, ಫಸ್ಟ್ ಅಲ್ಲೇ AWS ಇದೆ, ಅಜೂರ್ ಇದೆ, GCP ಇದೆ, ಕ್ಯೂಬರ್ನೆಟೀಸ್ ಇದೆ, ಅಲಿಬಾಬಾ ಕ್ಲೌಡ್, ಒರಾಕಲ್ ಕ್ಲೌಡ್,
ದೇರ್ ಆರ್ ಮೆನಿ ಕ್ಲೌಡ್ ಪ್ಲಾಟ್ಫಾರ್ಮ್ಸ್. ಓಕೆ, ನೋಡಿ ಇಷ್ಟೆಲ್ಲ ಪ್ರೊವೈಡರ್ಸ್ ಇದೆ. ಇಷ್ಟೇನಾ? ನೋಡಿ 123 ಪೇಜ್ 123. ಸೊ ಟೆರಾಫಾರ್ಮ್ ಇಸ್ ಸಪೋರ್ಟಿಂಗ್ ಮೆನಿ ಪ್ಲಾಟ್ಫಾರ್ಮ್. ಓಕೆ, ನಾನು ಇವಾಗ AWS ಮೇಲೆ ವರ್ಕ್ ಮಾಡ್ತಿದ್ದೇನೆ. ಸೊ AWS ಇಸ್ ಮೈ ಪ್ರೊವೈಡರ್. ಓಕೆ, ನಾನು AWS ಗೆ ಕ್ಲಿಕ್ ಮಾಡಿದೆ. ಓಕೆ, ಕ್ಯಾನ್ ಸಿ ಹಿಯರ್. ಓಕೆ, VPC ಕ್ರಿಯೇಟ್ ಮಾಡೋದು ಹೇಗೆ ಎಲ್ಲಾನು ಈ ಡಾಕ್ಯುಮೆಂಟೇಶನ್ ಅಲ್ಲಿ ಇದೆ. ಫಸ್ಟ್ ನಾನು ಟೆರಾಫಾರ್ಮ್ಗೆ ಇನ್ಫಾರ್ಮ್ ಮಾಡಬೇಕು. ನಾನು ಟೆರಾಫಾರ್ಮ್ ಮೇಲೆ ಅಂದ್ರೆ ಟೆರಾಫಾರ್ಮ್ಗೆ ನಾನು ಇನ್ಫಾರ್ಮ್ ಮಾಡಬೇಕು AWS ಮೇಲೆ ನಾನು ವರ್ಕ್ ಮಾಡ್ತಾ ಇದ್ದೇನೆ ಅಂತ ಹೇಳಿ. ಹೇಗೆ ನಾನು ಇನ್ಫಾರ್ಮ್ ಮಾಡ್ತೇನೆ ಅಂತ ಹೇಳಿದ್ರೆ, ಯೂಸ್ ಪ್ರೊವೈಡರ್ ಅಂತ ಇದೆ ನೋಡಿ, ಇಲ್ಲಿ ಡಾಕ್ಯುಮೆಂಟೇಶನ್ ಅಲ್ಲಿ ಇದೆ. ಯೂಸ್ ಮಾಡ್ತಿದ್ದೇನೆ ಈ ಪ್ರೊವೈಡರ್ನ, AWS ಪ್ರೊವೈಡರ್ನ ನಾನು ಯೂಸ್ ಮಾಡ್ತಿದ್ದೇನೆ. ಸೊ ನಾನು ಯೂಸ್ ಪ್ರೊವೈಡರ್ಸ್ಗೆ ಕ್ಲಿಕ್ ಮಾಡ್ತೇನೆ. ಯೂಸ್ ಪ್ರೊವೈಡರ್, ಹೌ ಟು ಯೂಸ್ ಪ್ರೊವೈಡರ್. ಓಕೆ, ಇಲ್ಲೇ ಕೊಡ್ತಿದ್ದಾರೆ. ಜಸ್ಟ್ ಇದನ್ನ ಕಾಪಿ ಪೇಸ್ಟ್ ಮಾಡಿ. ಓಕೆ, AWS ನಿಮ್ ಪ್ಲಾಟ್ಫಾರ್ಮ್ ಅಲ್ಲಿ ಡೌನ್ಲೋಡ್ ಆಗುತ್ತೆ. ಓಕೆ, AWS ನಿಮ್ ಸಿಸ್ಟಮ್ ಅಲ್ಲಿ ಡೌನ್ಲೋಡ್ ಆಗುತ್ತೆ. ಸೊ ನಾನು ಇದನ್ನ ಕಾಪಿ ಮಾಡ್ತೇನೆ. ಓಕೆ, ಕಾಪಿ ಮಾಡಿ ಆದ್ಮೇಲೆ ಇಲ್ಲಿ ಬಂದು ಪೇಸ್ಟ್ ಮಾಡ್ತೇನೆ. ಓಕೆ, ಇದು HC ಅಲ್ಲಿದೆ, HashiCorp ಲ್ಯಾಂಗ್ವೇಜ್ ಅಲ್ಲಿ ಇದೆ. ಓಕೆ, ಟೆರಾಫಾರ್ಮ್ ರಿಕ್ವೈರ್ಡ್ ಪ್ರೊವೈಡರ್ಸ್ AWS. ಓಕೆ, AWS ಮೇಲೆ ನಾನು ವರ್ಕ್ ಮಾಡ್ತಿದ್ದೇನೆ. ಓಕೆ, ಇನ್ಫಾರ್ಮ್ ಮಾಡ್ತಿದ್ದೇನೆ ಟೆರಾಫಾರ್ಮ್ಗೆ. ಅಂಡ್ ಪ್ರೊವೈಡರ್ AWS, ಇಲ್ಲಿ ನಾನು ನಂದು ಕಾನ್ಫಿಗರೇಷನ್ಸ್ ನ ಕೊಡ್ಬೋದು. ಓಕೆ, ಕಾನ್ಫಿಗರೇಷನ್ ಏನ್ ಕೊಡ್ಬೋದು ಅಂತ ಹೇಳಿದ್ರೆ, ನಾನು ಯಾವ ರೀಜನ್ ಮೇಲೆ ವರ್ಕ್ ಮಾಡ್ತಿದ್ದೇನೆ ಅಂತ ಹೇಳಿ ಕೊಡ್ಬೋದು. ರೀಜನ್ ಅಂದ್ರೆ ಏನು? ರೀಜನ್ ಅಂದ್ರೆ ಏನು ಅಂತ ಹೇಳಿದ್ರೆ, ಓಕೆ ಓಕೆ ನೀವಿಲ್ಲಿ ಟಾಪ್ ಅಲ್ಲಿ ಕ್ಲಿಕ್ ಮಾಡಿದ್ರೆ, AWS ಕನ್ಸೋಲ್ ಅಲ್ಲಿ ಇಲ್ಲಿಗೆ ಕ್ಲಿಕ್ ಮಾಡಿದ್ರೆ, ಓಕೆ, ದೆರ್ ಆರ್ ಮೆನಿ ರೀಜನ್ಸ್. ಇದೆಲ್ಲ ರೀಜನ್ಸ್, ನಾರ್ತ್ ವರ್ಜಿನಿಯಾ, ನಾರ್ತ್ ಕ್ಯಾಲಿಫೋರ್ನಿಯಾ, ಮುಂಬೈ, ಒಸಾಕಾ, ಇದೆಲ್ಲ ರೀಜನ್. AWS ರೀಜನ್ ಅಂದ್ರೆ ಯಾವ ಲೊಕೇಶನ್ ಅಲ್ಲಿರೋ ಡೇಟಾ, ಈ ಲೊಕೇಶನ್ ಅಲ್ಲಿರುವಂತಹ ಡೇಟಾ ಸೆಂಟರ್ಸ್. ಓಕೆ, ಮುಂಬೈಗೆ ಕ್ಲಿಕ್ ಮಾಡಿದ್ರೆ ಇವಾಗ ನಾನು ಓಹಿಯೋ ರೀಜನ್ ಅಲ್ಲಿ ಇದ್ದೇನೆ. ನಾನು ಇಲ್ಲಿ ಏನೇ ಕ್ರಿಯೇಟ್ ಮಾಡಿದ್ರು ಕೂಡ ಐ ಆಮ್ ಕ್ರಿಯೇಟಿಂಗ್ ಇನ್ ಓಹಿಯೋ ರೀಜನ್. ಓಕೆ, ಅಂಡ್ ನಾನು ಚೇಂಜ್ ಮಾಡ್ತೇನೆ ರೀಜನ್. ಇವಾಗ ಓಹಿಯೋ ಇಂದ ನಾನು ಮುಂಬೈ. ದಟ್ ಮೀನ್ಸ್ ನಾನು ಮುಂಬೈ ಲೊಕೇಶನ್ ಅಲ್ಲಿರುವಂತಹ ಡೇಟಾ ಸೆಂಟರ್ ಅಲ್ಲಿ ನಾನು AWS ಅವ್ರದ್ದು ಡೇಟಾ ಸೆಂಟರ್ ಅಲ್ಲಿ ನಾನು ರಿಸೋರ್ಸಸ್ ನ ಕ್ರಿಯೇಟ್ ಮಾಡ್ತಿದ್ದೇನೆ. ಓಕೆ, ರೀಜನ್ ಇಸ್ ನಥಿಂಗ್ ಬಟ್ ಇಟ್ಸ್ ಅ ಜಿಯೋಗ್ರಾಫಿಕಲ್ ಪ್ಲೇಸ್ ವೇರ್ ಡೇಟಾ ಸೆಂಟರ್ ಇಸ್ ಕ್ರಿಯೇಟೆಡ್. ಓಕೆ, ಯು ಕ್ಯಾನ್ ಸಿ. ನಾನಿವಾಗ ಮುಂಬೈಯಲ್ಲಿ ಇದ್ದೇನೆ. ಇಲ್ಲಿ ನಾನು ಏನಾದರೂ ಕ್ರಿಯೇಟ್ ಮಾಡ್ತೇನೆ, ದಟ್ ಮೀನ್ಸ್ ನಾನು ಮುಂಬೈಯಲ್ಲಿರುವಂತಹ ಡೇಟಾ ಸೆಂಟರ್ ಅಲ್ಲಿ AWS ಅವ್ರದ್ದು ಡೇಟಾ ಸೆಂಟರ್ ಅಲ್ಲಿ ನಾನು ಕ್ರಿಯೇಟ್ ಮಾಡ್ತಿದ್ದೇನೆ. ಸೊ ನಾನು ಯಾವ ರೀಜನ್ ಅಲ್ಲಿ ವರ್ಕ್ ಮಾಡ್ತಿದ್ದೇನೆ ಅಂತೇಳಿ ನಾನು, ಫಾರ್ ಎಕ್ಸಾಂಪಲ್ ನಾನು ಇವಾಗ ಮುಂಬೈಯಲ್ಲಿರುವಂತಹ ಡೇಟಾ ಸೆಂಟರ್ ಅಲ್ಲಿ ನಾನು EC2 ನ ಲಾಂಚ್ ಮಾಡಬೇಕು, ಕೆಲಸ ಮಾಡಬೇಕು, ಆಟೋಮೇಟ್ ಮಾಡಬೇಕು ಟೆರಾಫಾರ್ಮ್ ನ ಯೂಸ್ ಮಾಡಿಕೊಂಡು. ಸೊ ನಾನು ಮುಂಬೈ ಮುಂದ್ಗಡೆ ಒಂದು ಕೋಡ್ ಇದೆ ಅಲ್ಲ, AP South 1 ಅಂತ ಹೇಳಿ, ಅದನ್ನ ಕಾಪಿ ಮಾಡ್ತೇನೆ. ಓಕೆ, ನಮ್ದು VS ಕೋಡ್ಗೆ ಬರ್ತೇನೆ. ಕಮೆಂಟ್ ಇದೆ ಅಲ್ಲ, ಇದರಲ್ಲಿ ನಾನು ಪೇಸ್ಟ್ ಮಾಡ್ತೇನೆ AP South 1 ಅಂತ. ಇಲ್ಲಿ ನಾನು ಏನಂತ ಕೊಟ್ಟಿಲ್ಲ, ರೈಟ್, ರೀಜನ್ ಅಂತ ಕೊಡ್ತೇನೆ. ಓಕೆ, ರೀಜನ್. ಒಮ್ಮೆ ಇರೇಸ್ ಮಾಡ್ತೇನೆ ರೀಜನ್. ಓಕೆ, ಇಲ್ಲಿ ಸಜೆಸ್ಟ್ ಮಾಡ್ತಾ ಇದೆ, ಇದನ್ನ ಕ್ಲಿಕ್ ಮಾಡ್ತೇನೆ. ಇಸ್ ಈಕ್ವಲ್ ಅಂತ ಆಟೋಮೆಟಿಕ್ ಆಗಿ ಆಟೋ ಫಿಲ್ ಆಯ್ತು. ನೆಕ್ಸ್ಟ್ ಯಾವ ರೀಜನ್ ಅಂತ ಹೇಳಿ ಪೇಸ್ಟ್ ಮಾಡ್ತೇನೆ. ಇಷ್ಟೇ, ಟೆರಾಫಾರ್ಮ್ಗೆ ಇನ್ಫಾರ್ಮ್ ಮಾಡ್ತಿದ್ದೇನೆ ನಾನು AWS ಮೇಲೆ ವರ್ಕ್ ಮಾಡ್ತಿದ್ದೇನೆ ಅಂಡ್ ಈ ರೀಜನ್ ಅಲ್ಲಿ ಅಂತ ಹೇಳಿ ಮೆನ್ಷನ್ ಮಾಡಿದೆ. ಓಕೆ, ಇವಾಗ ನಾನು ಕ್ರಿಯೇಟ್ ಮಾಡ್ಲಿಕ್ಕೆ ಆಗುತ್ತಾ? ಆಗಲ್ಲ. ಯಾಕೆ ಅಂತ ಹೇಳಿದ್ರೆ, ನಾನು ಫಸ್ಟ್ ವಿಡಿಯೋದಲ್ಲಿ ಹೇಳಿದೆ, ಕೀ ಬೇಕು. ಪ್ರೋಗ್ರಾಮ್ಯಾಟಿಕಲಿ ನಾನು ಇವಾಗ ನಂದು AWS ಅಲ್ಲಿ ನಾನು ಏನೇ ಮಾಡಬೇಕು ಅಂತ ಹೇಳಿದ್ರೆ ಐ ನೀಡ್ 2 ಕೀ, ಆಕ್ಸೆಸ್ ಕೀ ಮತ್ತೆ ಸೀಕ್ರೆಟ್ ಕೀ. ಅದನ್ನ ನಾವು ಆಲ್ರೆಡಿ ಜನರೇಟ್ ಮಾಡಿದ್ದೇವೆ. ಓಕೆ, ಆ ಜನರೇಟ್ ಮಾಡಿರೋ ಕೀನ ನಾನು ಇಲ್ಲಿ ಪ್ರೊವೈಡ್ ಮಾಡ್ತೇನೆ. ಹೇಗೆ ಅಂತ ಹೇಳಿದ್ರೆ, ನಾನೊಂದು ಹೊಸ ಫೈಲ್ ನ ಕ್ರಿಯೇಟ್ ಮಾಡ್ತೇನೆ. ಇದು ಹಿಡನ್ ಫೈಲ್ ಆಗಿರುತ್ತೆ. ಓಕೆ,
ಬಿಕಾಸ್ ನಾವು ಕೀನೆಲ್ಲ ಸ್ಟೋರ್ ಮಾಡ್ತಿದ್ದೇವಲ್ಲ, ಹಾಗಾಗಿ ನಾವು ಹೈಡ್ ಮಾಡ್ತಿದ್ದೇವೆ. ಹಿಡನ್ ಫೈಲ್ ಅಂತ ಹೇಳಿದ್ರೆ ಸ್ಟಾರ್ಟಿಂಗ್ ಅಲ್ಲಿ ಡಾಟ್ ಅಂತ ಇರುತ್ತೆ, ಡಾಟ್ ಇ ಎನ್ ವಿ. ಓಕೆ, ಒಂದು ಡಾಟ್ ಇ ಎನ್ ವಿ ಫೈಲ್ ನ ಕ್ರಿಯೇಟ್ ಮಾಡ್ತೇನೆ. ಇಲ್ಲಿ ನಾನು ಕೀಸ್ ನ ಕಾಪಿ ಪೇಸ್ಟ್ ಮಾಡ್ತೇನೆ. ಓಕೆ, ಹೇಗೆ ಕಾಪಿ ಪೇಸ್ಟ್ ಮಾಡ್ತೇನೆ? ಅಗೇನ್ ನಾನು AWS CLI ಎನ್ವಿರಾನ್ಮೆಂಟ್ ವೇರಿಯೇಬಲ್ಸ್ ಗೆ ಹೋಗಿ ಇಲ್ಲಿಗೆ ಕ್ಲಿಕ್ ಮಾಡಿ, ಓಕೆ, ಇಲ್ಲೇ ಇದೆ. ನೀವು ಎಕ್ಸ್ಪೋರ್ಟ್ ಮಾಡ್ತಿದ್ದೀರಾ ಅಂದ್ರೆ ಈ ರೀತಿ ಎಕ್ಸ್ಪೋರ್ಟ್ ಮಾಡಬಹುದು ಅಂತೇಳಿ. ಇದನ್ನ ಕಾಪಿ ಮಾಡ್ತೇನೆ ಅಂಡ್ ಇಲ್ಲಿ ಬಂದು ENV ಫೈಲ್ ಅಲ್ಲಿ ಪೇಸ್ಟ್ ಮಾಡ್ತೇನೆ. ರೀಜನ್ ನಾವು ಆಲ್ರೆಡಿ ಮೆನ್ಷನ್ ಮಾಡಿದ್ದೇವೆ main.tf ಅಲ್ಲಿ, ಸೊ ಎರೇಸ್ ಮಾಡ್ತೇನೆ. ನೆಕ್ಸ್ಟ್ ಏನ್ ಮಾಡ್ತೇನೆ ಅಂತ ಹೇಳಿದ್ರೆ ಆಕ್ಸೆಸ್ ಕೀ ಮತ್ತೆ ಸೀಕ್ರೆಟ್ ಕೀ, ಇದು ಸ್ಯಾಂಪಲ್. ಓಕೆ, AWS ಅವರು ಕೊಟ್ಟಿರೋದು ಎಕ್ಸಾಂಪಲ್ ಅಲ್ಲಿ. ಸೊ ನಂದೇನು ಆಕ್ಸೆಸ್ ಕೀ ಸೀಕ್ರೆಟ್ ಕೀ ಇದೆ ಅದನ್ನ ನಾನು ಕಾಪಿ ಪೇಸ್ಟ್ ಮಾಡ್ತೇನೆ. ಪೇಸ್ಟ್. ಓಕೆ, ಸೇವ್ ಮಾಡ್ತೇನೆ, ಕಂಟ್ರೋಲ್ ಎಸ್, ಅಂಡ್ ಇಲ್ಲಿ ಬಂದು ನಾನು ಇದನ್ನು ಸೇವ್ ಮಾಡ್ತೇನೆ. ಓಕೆ, ಇವಾಗ ನಾನು ಏನ್ ಕೀನ ಪಾಸ್ ಮಾಡಿದ್ದೇನೆ, ಕೀನ ನಾನು ಸ್ಟೋರ್ ಮಾಡಿ ಆದ್ಮೇಲೆ ನಾನೊಂದು ಕಮಾಂಡ್ ನ ರನ್ ಮಾಡಬೇಕು, ಸೋರ್ಸ್ ಡಾಟ್ ENV, ಅಂದ್ರೆ ENV ಫೈಲ್ ಅಲ್ಲಿ ನಂದು ಕೀಸ್ ಇದೆ ಅಂತ ಇಲ್ಲಿ ಮೆನ್ಷನ್ ಮಾಡ್ತಾ ಇದ್ದೇನೆ. ಓಕೆ, ಸೊ ಇಟ್ ವರ್ಕ್ಡ್. ಓಕೆ, ಏನು ಎರರ್ ತೋರಿಸಿಲ್ಲ, ಅಂದ್ರೆ ರನ್ ಆಯ್ತು ಸಕ್ಸಸ್ಫುಲಿ. ನೆಕ್ಸ್ಟ್ ಏನ್ ಮಾಡಬೇಕು ನಾನು? ಫಸ್ಟ್ ಕಮಾಂಡ್ ಏನು ಅಂತ ಹೇಳಿದ್ರೆ ನಾನು ಇಲ್ಲಿ ಏನ್ ಮೆನ್ಷನ್ ಮಾಡಿದೆ, ನಮ್ದು main.tf ಅಲ್ಲಿ AWS ಇಸ್ ದ ಪ್ರೊವೈಡರ್ ಅಂತ ಮೆನ್ಷನ್ ಮಾಡಿದ್ದೇನೆ ಅಂಡ್ ಯಾವ ರೀಜನ್ ಅಂತ ಮೆನ್ಷನ್ ಮಾಡಿದ್ದೇನೆ. ಓಕೆ, ಸೊ ನಾವು ಫಸ್ಟ್ ಕಮಾಂಡ್ ಏನ್ ಮಾಡ್ತೇವೆ, ರನ್ ಮಾಡ್ತೇವೆ ಅಂತ ಹೇಳಿದ್ರೆ ಟೆರಾಫಾರ್ಮ್ ಇನಿಟ್ ಅಂತ. ಟೆರಾಫಾರ್ಮ್ ಇನಿಟ್ ಅಂತ ಹೇಳಿದ್ರೆ ಇಟ್ಸ್ ಲೈಕ್ ಗಿಟ್ ಇನಿಟ್ ತರಾನೇ ಇನಿಷಿಯಲೈಸ್ ಮಾಡುತ್ತೆ ಟೆರಾಫಾರ್ಮ್ ನ. ಲೆಟ್ಸ್ ಸಿ, ಎನ್ವಿರಾನ್ಮೆಂಟ್ ನ ಸೆಟಪ್ ಮಾಡುತ್ತೆ. ಓಕೆ, ನೀವು ಈ ಕಮಾಂಡ್ ರನ್ ಮಾಡಿದ ತಕ್ಷಣ ಇಲ್ಲಿ ಪ್ರೊವೈಡರ್ ಏನ್ ಕೊಟ್ಟಿದ್ದೀರಾ, ಹ್ಯಾಶಿಕಾಪ್ AWS ವರ್ಷನ್ ಕೊಟ್ಟಿದ್ದೀರಾ. ಓಕೆ, AWS ನದು ಇನ್ಸ್ಟಾಲ್ ಮಾಡುತ್ತೆ, ಏನೆಲ್ಲ ಬೇಕು ಎನ್ವಿರಾನ್ಮೆಂಟ್ ಅದನ್ನೆಲ್ಲ ಇನ್ಸ್ಟಾಲ್ ಮಾಡುತ್ತೆ. ಟೆರಾಫಾರ್ಮ್ ಇನಿಟ್ ಇದನ್ನ ನಾನು ಪ್ರತಿ ಸಲ ರನ್ ಮಾಡ್ಬೇಕಾ? ಓನ್ಲಿ ಒನ್ಸ್. ಓಕೆ, ಫಸ್ಟ್ ಟೈಮ್ ಇಟ್ ಈಸ್ ಇನಿಷಿಯಲೈಸಿಂಗ್. ಓಕೆ, ಇದೇನ್ ಮಾಡುತ್ತೆ ಅಂತ ಹೇಳಿದ್ರೆ ಒಂದು ಫೈಲ್ ನ ಕ್ರಿಯೇಟ್ ಮಾಡುತ್ತೆ. ಓಕೆ, ಇದು ಕಂಪ್ಲೀಟ್ ಆಗ್ಲಿ, ಆಮೇಲೆ ತೋರಿಸ್ಕೊಡ್ತೇನೆ. Terraform has been successfully initialized. ಓಕೆ, ಟೆರಾಫಾರ್ಮ್ ಇನಿಷಿಯಲೈಸ್ ಆಯ್ತು. ಓಕೆ, ಆಟೋಮೆಟಿಕ್ ಆಗಿ ಒಂದು ಫೈಲ್ ನ ಕ್ರಿಯೇಟ್ ಮಾಡಿತ್ತು. ಓಕೆ, ಇದು AWS ಇದು ಪ್ರೊವೈಡರ್ ಕೊಟ್ಟಿದ್ದೇವಲ್ಲ ಅದರ ರಿಲೇಟೆಡ್ ಫೈಲ್. ಓಕೆ, ನೆಕ್ಸ್ಟ್ ಇವಾಗ ನಾನು ನೆಕ್ಸ್ಟ್ ಕಮಾಂಡ್ ಏನು ಅಂತ ಹೇಳಿದ್ರೆ ಇನಿಷಿಯಲೈಸ್ ಮಾಡಿದೆ. ಓಕೆ, ಇವಾಗ ನೀವು ಎನ್ವಿರಾನ್ಮೆಂಟ್ ನ ಸೆಟ್ ಮಾಡಿದ್ರಿ. ಓಕೆ, AWS ಅಂತೇಳಿ. ನೆಕ್ಸ್ಟ್ ಏನ್ ಮಾಡ್ತೀರಾ ಅಂತ ಹೇಳಿದ್ರೆ ಫಸ್ಟ್ ಕಮಾಂಡ್ ಟೆರಾಫಾರ್ಮ್ ಇನಿಟ್, ಆಮೇಲೆ ಟೆರಾಫಾರ್ಮ್ ಪ್ಲಾನ್. ಇದೇನ್ ಮಾಡುತ್ತೆ ಅಂತ ಹೇಳಿದ್ರೆ ಪ್ಲಾನ್ ಮಾಡುತ್ತೆ. ಓಕೆ, ಒಂದು ರಫ್ ಐಡಿಯಾನ ನಮ್ಗೆ ಪ್ರಿಂಟ್ ಮಾಡುತ್ತೆ. ನೀವು ಏನೆಲ್ಲ ಕ್ರಿಯೇಟ್ ಮಾಡ್ತಿದ್ದೀರಾ, ಏನೆಲ್ಲ ಆಡ್ ಮಾಡ್ತಿದ್ದೀರಾ, ರಿಸೋರ್ಸಸ್ ನ ಏನೆಲ್ಲ ಡಿಲೀಟ್ ಮಾಡ್ತಿದ್ದೀರಾ, ಕ್ರಿಯೇಟ್ ಮಾಡ್ತಿದ್ದೀರಾ ಅಂತ ನಮ್ಗೆ ಪ್ರಿಂಟ್ ಮಾಡುತ್ತೆ ಪ್ಲಾನ್. ಓಕೆ, ಇಲ್ಲಿ ನಾನು ಪ್ಲಾನ್ ಅಂತ ಹೇಳಿ ರನ್ ಮಾಡಿದ್ರೆ ಕಮಾಂಡ್ ನ, ಇಲ್ಲಿ ನಾನು ಏನು ಕ್ರಿಯೇಟ್ ಮಾಡ್ತಾ ಇಲ್ಲ, ರೈಟ್, ಜಸ್ಟ್ ನಾನು ಪ್ರೊವೈಡರ್ ನ ಮೆನ್ಷನ್ ಮಾಡಿದ್ದೇನೆ. ಟೆರಾಫಾರ್ಮ್ ಹ್ಯಾಸ್ ಕಂಪೇರ್ಡ್ ಯುವರ್ ರಿಯಲ್ ಇನ್ಫ್ರಾಸ್ಟ್ರಕ್ಚರ್ ಅಗೇನ್ಸ್ಟ್ ಕಾನ್ಫಿಗರೇಷನ್ ಫೌಂಡ್ ನೋ ಡಿಫರೆನ್ಸ್, ಸೊ ನೋ ಚೇಂಜಸ್ ಆರ್ ನೀಡೆಡ್. ಓಕೆ, ಏನು ಚೇಂಜಸ್ ಆಗ್ತಾ ಇಲ್ಲ, ನೋ ಚೇಂಜ್, ಬಿಕಾಸ್ ನಾನು ಏನು ಕ್ರಿಯೇಟ್ ಮಾಡ್ತಾ ಇಲ್ಲ AWS ಅಲ್ಲಿ. main.tf ಅಲ್ಲಿ ನಾನು ಜಸ್ಟ್ ಪ್ರೊವೈಡರ್ ನ ಮೆನ್ಷನ್ ಮಾಡಿದ್ದೇನೆ. ಸೊ ನೆಕ್ಸ್ಟ್ ಕಮಾಂಡ್ ಏನು ಅಂತ ಹೇಳಿದ್ರೆ ಟೆರಾಫಾರ್ಮ್ ಅಪ್ಲೈ. ಇದೇನ್ ಮಾಡುತ್ತೆ ಅಂತ ಹೇಳಿದ್ರೆ ರಿಸೋರ್ಸಸ್ ನ ಕ್ರಿಯೇಟ್ ಮಾಡುತ್ತೆ. ಈ ನಾನು main.tf ಅಲ್ಲಿ ಏನೆಲ್ಲ ರಿಸೋರ್ಸ್ ಕ್ರಿಯೇಟ್ ಆಗಬೇಕು ಅಂತ ಕೊಟ್ಟಿದ್ದೇನೆ ಅದನ್ನೆಲ್ಲ ಅಪ್ಲೈ ಕಮಾಂಡ್ ಕ್ರಿಯೇಟ್ ಮಾಡುತ್ತೆ. ಇವಾಗ ನಾನು ಏನು ಕೊಟ್ಟಿಲ್ಲ, ಸೊ ಏನನ್ನು ಕ್ರಿಯೇಟ್ ಮಾಡಲ್ಲ. ಓಕೆ,
ಓಕೆ, ಏನು ಕ್ರಿಯೇಟ್ ಆಗಿಲ್ಲ. ಅಪ್ಲೈ ಕಂಪ್ಲೀಟ್, ರಿಸೋರ್ಸ್ ಝೀರೋ ಆಡೆಡ್, ಝೀರೋ ಚೇಂಜ್, ಝೀರೋ ಡೆಸ್ಟ್ರಾಯ್ಡ್. ಡೆಸ್ಟ್ರಾಯ್ಡ್ ಅಂದ್ರೆ ಡಿಲೀಟ್ ಆದದ್ದು, ಏನು ಆಗಿಲ್ಲ. ಓಕೆ, ನೆಕ್ಸ್ಟ್ ಕಮಾಂಡ್ ಏನು ಅಂತ ಹೇಳಿದ್ರೆ ಲೈಫ್ ಸೈಕಲ್. ಇದು ಫೋರ್ತ್ ಕಮಾಂಡ್, ಟೆರಾಫಾರ್ಮ್ ಡೆಸ್ಟ್ರಾಯ್. ಇದೇನು ಮಾಡುತ್ತೆ ಅಂತ ಹೇಳಿದ್ರೆ ನಾನು ಏನಾದ್ರೂ ಕ್ರಿಯೇಟ್ ಮಾಡಿದ್ರೆ ಅದನ್ನು ಡೆಸ್ಟ್ರಾಯ್ ಮಾಡುತ್ತೆ. ಓಕೆ, ಇವಾಗ ನಾನು ಏನು ಕ್ರಿಯೇಟ್ ಮಾಡಿಲ್ಲ, ಏನನ್ನು ಡೆಸ್ಟ್ರಾಯ್ ಮಾಡಲ್ಲ. ಓಕೆ, ದಿಸ್ ಇಸ್ ಅಬೌಟ್ ಲೈಫ್ ಸೈಕಲ್, ಟೆರಾಫಾರ್ಮ್ ಲೈಫ್ ಸೈಕಲ್. ನೆಕ್ಸ್ಟ್ ಏನು ಅಂತ ಹೇಳಿದ್ರೆ, ಓಕೆ, ನೆಕ್ಸ್ಟ್ ನಾನು ಏನ್ ಕಲ್ತೆ ಅಂತ ಹೇಳಿದ್ರೆ, ಓಕೆ, EC2 ಇನ್ಸ್ಟೆನ್ಸ್ ನ ಹೇಗೆ ಲಾಂಚ್ ಮಾಡೋದು ಯೂಸಿಂಗ್ ಟೆರಾಫಾರ್ಮ್. ಓಕೆ, ಟೆರಾಫಾರ್ಮ್ ಥ್ರೂ ನಾವು ಲಾಂಚ್ ಮಾಡಬೇಕಿದ್ರೆ ಮ್ಯಾನ್ಯುವಲಿ ಲಾಂಚ್ ಮಾಡೋದು ಗೊತ್ತಿರಬೇಕು, ರೈಟ್? ಓಕೆ, ಸೊ ಇವಾಗ ನಾನು ಮುಂಬೈ ರೀಜನ್ ಒಂದು ಸರ್ವರ್ ನ ಲಾಂಚ್ ಮಾಡಬೇಕು, ವರ್ಚುವಲ್ ಸರ್ವರ್ ನ ಮ್ಯಾನ್ಯುವಲಿ. ಓಕೆ, ಫ್ರಮ್ GUI ಹೇಗೆ ಲಾಂಚ್ ಮಾಡ್ತೇನೆ ಅಂತ ಹೇಳಿದ್ರೆ, ಯು ಕ್ಯಾನ್ ಸಿ ಹಿಯರ್. ಫಸ್ಟ್ ನಾನು ರೀಜನ್ ನ ಸೆಲೆಕ್ಟ್ ಮಾಡ್ತೇನೆ, ಯಾವ ರೀಜನ್ ಬೇಕು ಅಂತ ಹೇಳಿ. ಮುಂಬೈಲಿ ಇದ್ದೇನೆ. ನೆಕ್ಸ್ಟ್ ಇಲ್ಲಿ ಲಾಂಚ್ ಇನ್ಸ್ಟೆನ್ಸ್ ಅಂತ ಇದೆ, ಅಲ್ಲಿಗೆ ಕ್ಲಿಕ್ ಮಾಡ್ತೇನೆ. ಲಾಂಚ್ ಇನ್ಸ್ಟೆನ್ಸ್. ಇಲ್ಲೇನು ಹೇಳ್ತಿದೆ, ನಿಮ್ಮ ಇನ್ಸ್ಟೆನ್ಸ್ಗೆ ನೇಮ್ ಅಂಡ್ ಟ್ಯಾಗ್ಸ್ ಕೊಡಿ ಅಂತ ಹೇಳ್ತಿದೆ. ನಾನು ಫಾರ್ ಎಕ್ಸಾಂಪಲ್ GUI ಅಂದ್ರೆ ನಾನು GUI ಇಂದ ಕ್ರಿಯೇಟ್ ಮಾಡ್ತೇನೆ, GUI EC2 ಅಂತ ಕೊಡ್ತೇನೆ. EC2 ಅಂದ್ರೆ ಇಲಾಸ್ಟಿಕ್ ಕ್ಲೌಡ್ ಕಂಪ್ಯೂಟ್, 2 C ಇದೆ ಅಲ್ಲ, ಶಾರ್ಟ್ ಕಟ್ ಆಗಿ EC2. ನೆಕ್ಸ್ಟ್ ಏನು ಅಂತ ಹೇಳಿದ್ರೆ, ಇವಾಗ ನಾನೊಂದು EC2 ನ ಕ್ರಿಯೇಟ್ ಮಾಡ್ತಿದ್ದೇನೆ, ಒಂದು ವರ್ಚುವಲ್ ಸರ್ವರ್ ನ ಕ್ರಿಯೇಟ್ ಮಾಡ್ತಾ ಇದ್ದೇನೆ. ಅದಕ್ಕೊಂದು ಆಪರೇಟಿಂಗ್ ಸಿಸ್ಟಮ್ ಬೇಕು, ರೈಟ್? ಸೊ ಯಾವ ಆಪರೇಟಿಂಗ್ ಸಿಸ್ಟಮ್ ಬೇಕು ಅಂತ ಕೇಳ್ತಿದ್ದಾರೆ AWS ಅವರು. ಅಮೆಝಾನ್ ಲಿನಕ್ಸ್ ಬೇಕಾ, ಮ್ಯಾಕ್ ಬೇಕಾ, ಉಬುಂಟು ಬೇಕಾ, ವಿಂಡೋಸ್ ಬೇಕಾ ಅಂತ. ಓಕೆ, ಅಮೆಝಾನ್ ಲಿನಕ್ಸ್ ಅಮೆಝಾನ್ ಅವ್ರದ್ದೇ, ಸೊ ಅವರು ಡಿಫಾಲ್ಟ್ ಆಗಿ ಇದನ್ನೇ ಸೆಲೆಕ್ಟ್ ಮಾಡಿ ಇಟ್ಟಿದ್ದಾರೆ. ಇಲ್ಲ ನನಗೆ ಚೇಂಜ್ ಮಾಡಬೇಕಾ, ಐ ಕ್ಯಾನ್ ಕ್ಲಿಕ್ ಹಿಯರ್. ಓಕೆ, ಉಬುಂಟು ಆದ್ರೆ ಉಬುಂಟಿಗೆ ಅಂತ ಕ್ಲಿಕ್ ಮಾಡ್ತೇನೆ, ಉಬುಂಟಿಗೆ ಸ್ವಿಚ್ ಆಯ್ತು. ಓಕೆ, ಸೊ ನಾನು ಕೆಳಗೆ ಬಂದ್ರೆ, ಓಕೆ, ಕಮ್ ಡೌನ್. ಓಕೆ, AMI ID ಅಂತ ಇರುತ್ತೆ. AMI ಅಂದ್ರೆ ಅಮೆಝಾನ್ ಮಿಷಿನ್ ಇಮೇಜ್ ಅಂತ. ಓಕೆ, OSN. ಓಕೆ, ಅಮೆಝಾನ್ ಮಿಷಿನ್ ಇಮೇಜ್ ಅಪ್ಲಿಕೇಶನ್ ಅಂಡ್ OS ಇಮೇಜ್, ಅಮೆಝಾನ್ ಮಿಷಿನ್ ಇಮೇಜ್ AMI. ಓಕೆ, ಇಲ್ಲಿ ನಾನು ಉಬುಂಟುನ ಸೆಲೆಕ್ಟ್ ಮಾಡಿದ್ದೇನೆ. ನೋಡಿ, ಉಬುಂಟಿಗೆ ಅಂತ ಒಂದು ID ಇರುತ್ತೆ, AMI ID. ಲಾಸ್ಟ್ಗೆ 5BE. ಅದೇ ನಾನು ಲಿನಕ್ಸ್ ನ ಸೆಲೆಕ್ಟ್ ಮಾಡಿದ್ರೆ ಜಸ್ಟ್ ಐ ನೀಡ್ ಟು ಕನ್ಫರ್ಮ್. ಓಕೆ, ಕನ್ಫರ್ಮ್. ನೋಡಿ, ಅದಕ್ಕೆ ಅಂತ ಒಂದು AMI ID ಇರುತ್ತೆ. ಓಕೆ, ಚೇಂಜ್ ಆಯ್ತು. ನಾನು ಅಮೆಝಾನ್ ಲಿನಕ್ಸ್ ನ ಪ್ರಿಫರ್ ಮಾಡ್ತೇನೆ, ಕ್ರಿಯೇಟ್ ಮಾಡ್ತಿದ್ದೇನೆ. ನೆಕ್ಸ್ಟ್ ಇನ್ಸ್ಟೆನ್ಸ್ ಟೈಪ್ ಅಂದ್ರೆ ನಿಮಗೆ ಎಷ್ಟು GB ಮೆಮೊರಿ ಬೇಕು, ಎಷ್ಟು GB ವರ್ಚುವಲ್ CPU ಬೇಕು ಅಂತ ನಾನು ಇದರ ಬೇಸಿಸ್ ಮೇಲೆ ನಾನು ಡಿಫೈನ್ ಮಾಡ್ತೇನೆ. T3 ಮೈಕ್ರೋ ಅಂತಿದೆ ನೋಡಿ, T2 ಸ್ಮಾಲ್ ಅಂತಿದೆ. ನಾನು ಹೈಯೆಸ್ಟ್ ಜಾಸ್ತಿ ಕಾನ್ಫಿಗರೇಷನ್ ಸೆಲೆಕ್ಟ್ ಮಾಡಿದಾಗೆ ನನಗೆ ಕಾಸ್ಟ್ ಕೂಡ ಜಾಸ್ತಿ ಆಗುತ್ತೆ. ಓಕೆ, ನಾನು T2 ನ್ಯಾನೋನ ಸೆಲೆಕ್ಟ್ ಮಾಡ್ತೇನೆ. ಓಕೆ, ಇನ್ಸ್ಟೆನ್ಸ್ ಟೈಪ್. ನೆಕ್ಸ್ಟ್ ಕೀಪ್ಯಾರ್. ಓಕೆ, ಕೀಪ್ಯಾರ್ ಏನು ಅಂತ ಹೇಳಿದ್ರೆ, ಇವಾಗ ನೀವು ಒಂದು EC2 ನ ಲಾಂಚ್ ಮಾಡ್ತಾ ಇದ್ದೀರಾ, ಆ EC2 ಇನ್ಸ್ಟೆನ್ಸ್ ನಿಮಗೆ ಕನೆಕ್ಟ್ ಆಗ್ಬೇಕಿದ್ರೆ ಕೀಪ್ಯಾರ್ ಬೇಕು, ರೈಟ್? ಸೊ ನಾವೊಂದು ಕೀಪ್ಯಾರ್ ನ ಕ್ರಿಯೇಟ್ ಮಾಡಬೇಕು. ಕ್ರಿಯೇಟ್ ಕೀಪ್ಯಾರ್. ಫಾರ್ ಎಕ್ಸಾಂಪಲ್ GUI ಇನ್ಸ್ಟೆನ್ಸ್ ಅಂತ ಒಂದು ಕೀಪ್ಯಾರ್ ನ ಕ್ರಿಯೇಟ್ ಮಾಡ್ತಾ ಇದ್ದೇನೆ .pem ಎಕ್ಸ್ಟೆನ್ಷನ್ ಅಲ್ಲಿ. ಓಕೆ, ಕ್ರಿಯೇಟ್ ಕೀಪ್ಯಾರ್ ಅಂತ ಕೊಟ್ಟೆ. ಇವಾಗ ಕೀ ಕ್ರಿಯೇಟ್ ಆಗುತ್ತೆ. ಓಕೆ, ಇಫ್ ಯು ಸಿ ಹಿಯರ್, ಕೀ ಕ್ರಿಯೇಟ್ ಆಗಿ ಡೌನ್ಲೋಡ್ ಆಯಿತು. ಓಕೆ, ನಾನಿವಾಗ ಯಾವಾಗ ಈ ಕೀಪ್ಯಾರ್ ನ ಕ್ರಿಯೇಟ್ ಮಾಡಿದೆ, ಏನಾಯ್ತು ಅಂತ ಹೇಳಿದ್ರೆ ಬ್ಯಾಕ್ ಗ್ರೌಂಡ್ ಅಲ್ಲಿ 2 ಕೀ ಕ್ರಿಯೇಟ್ ಆಗುತ್ತೆ. ಓಕೆ, ನಾನು ಯಾವಾಗ ಕೀನ ಕ್ರಿಯೇಟ್ ಮಾಡಿದೆ, 2 ಕೀ ವಿಲ್ ಬಿ ಜನರೇಟೆಡ್. ಯಾವುದೆಲ್ಲ ಅಂತ ಹೇಳಿದ್ರೆ, ಒಂದು ಪ್ರೈವೇಟ್ ಕೀ ಅಂಡ್ ಇನ್ನೊಂದು ಪಬ್ಲಿಕ್ ಕೀ. ಪಬ್ಲಿಕ್ ಕೀ ಅಂಡ್ ಪ್ರೈವೇಟ್ ಕೀ. ನನಗೆ ಡೌನ್ಲೋಡ್ ಆಯ್ತಲ್ಲ, ಅದ್ಯಾವ ಕೀ ಅಂತ ಕೇಳಿದ್ರೆ ದ್ಯಾಟ್ ಈಸ್ ಪ್ರೈವೇಟ್ ಕೀ. ಪ್ರೈವೇಟ್ ಕೀ ನನಗೆ ಇವಾಗ ನಾನು ಕೀನ ಕ್ರಿಯೇಟ್ ಮಾಡಿದಾಗ ಡೌನ್ಲೋಡ್ ಆಯ್ತಲ್ಲ, ಅದು ಪ್ರೈವೇಟ್ ಕೀ ಆಗಿರುತ್ತೆ. ಪಬ್ಲಿಕ್ ಕೀ ಎಲ್ಲಿರುತ್ತೆ ಅಂತ ಕೇಳಿದ್ರೆ ನಿಮ್ EC2 ಇನ್ಸ್ಟೆನ್ಸ್ ಒಳಗಡೆ ಇರುತ್ತೆ. ನೀವೇನು ವರ್ಚುವಲ್ ಇನ್ಸ್ಟೆನ್ಸ್ ನ ಲಾಂಚ್ ಮಾಡ್ತಿದ್ದೀರಾ, ರೈಟ್? ಅದರ ಒಳಗಡೆ ಒಂದು .ssh ಅಂತ ಒಂದು ಡೈರೆಕ್ಟರಿ ಕ್ರಿಯೇಟ್ ಆಗಿ ಅದರ ಒಳಗಡೆ ಪಬ್ಲಿಕ್ ಕೀ ಸ್ಟೋರ್ ಆಗಿರುತ್ತೆ.
ನಾನು ಯಾವಾಗ ಹೊರಗಡೆ ಇಂಟರ್ನೆಟ್ ಇಂದ ಈ ಕೀನ ಇಟ್ಕೊಂಡು ಕನೆಕ್ಟ್ ಆಗ್ತಿದ್ದೇನೆ, ಅವಾಗ ಪಬ್ಲಿಕ್ ಕೀನ ನಾನು, ಅಂದ್ರೆ ಇವಾಗ ನಾನು ಈ ಕೀಪ್ಯಾಡ್ ನ ಯೂಸ್ ಮಾಡ್ತಿದ್ದೇನೆ, ರೈಟ್? ಇದೆರಡು ಸಿಂಕ್ ಆದ್ರೆ ಮಾತ್ರ ನನಗೆ ಕನೆಕ್ಟ್ ಆಗ್ಬೋದು, ಇಲ್ಲ ಅಂತ ಹೇಳಿದ್ರೆ ನನಗೆ ಕನೆಕ್ಟ್ ಆಗ್ಲಿಕ್ಕೆ ಆಗಲ್ಲ. ಓಕೆ, ಈ ಪ್ರೈವೇಟ್ ಕೀ ಪಬ್ಲಿಕ್ ಕೀ ಇದು ಕಾಂಬಿನೇಷನ್ ಓಕೆ ಆದ್ರೆ ವಿ ಕ್ಯಾನ್ ಕನೆಕ್ಟ್, ಆರ್ ಎಲ್ಸ್ ವಿ ಕ್ಯಾನ್ ನಾಟ್ ಕನೆಕ್ಟ್. ಇದನ್ನ ನಾವು ಯಾವ ರೀತಿ ಇಮ್ಯಾಜಿನ್ ಮಾಡ್ಬೋದು ಅಂತ ಹೇಳಿದ್ರೆ, ಮೂವಿಯಲ್ಲೆಲ್ಲ 2 pieces ಆಫ್ ನೋಟ್ ಇರುತ್ತೆ, ರೈಟ್? ಒಂದು ನೋಟ್ ಒಬ್ನ ಹತ್ರ ಇರುತ್ತೆ, ಇನ್ನೊಂದು ನೋಟ್ ಇನ್ನೊಬ್ಬನ ಹತ್ರ ಇರುತ್ತೆ. ಅದೆರಡು ಮ್ಯಾಚ್ ಆದ್ರೆ ಅಲ್ಲಿ ಎಕ್ಸ್ಚೇಂಜ್ ಆಗುತ್ತೆ, ಇಲ್ಲಾಂದ್ರೆ ಎಕ್ಸ್ಚೇಂಜ್ ಆಗಲ್ಲ. ಸೇಮ್ ವೇ ಇಲ್ಲೂ ಅಷ್ಟೇ, ಪ್ರೈವೇಟ್ ಕೀ ಮತ್ತೆ ಪಬ್ಲಿಕ್ ಕೀ ಸೇಮ್. ಪಬ್ಲಿಕ್ ಇದೆ, ಪ್ರೈವೇಟ್ ಕೀ ಆದ್ರೆ ಅನ್ಲಾಕ್ ಆಗುತ್ತೆ, ನಮಗೆ ಕನೆಕ್ಟ್ ಆಗ್ಬೋದು, SSH ಆಗುತ್ತೆ. ಇಲ್ಲ ಅಂತ ಹೇಳಿದ್ರೆ ಆಗಲ್ಲ. ಓಕೆ, ಸೊ ನಮ್ಗೆ ಡೌನ್ಲೋಡ್ ಆಗೋದು ಯಾವ್ದು ಕೀ ಅಂತ ಹೇಳಿದ್ರೆ ಪ್ರೈವೇಟ್ ಕೀ. ಪಬ್ಲಿಕ್ ಕೀ EC2 ಇನ್ಸ್ಟೆನ್ಸ್ ಒಳಗಡೆ ಇರುತ್ತೆ ಆಟೋಮೆಟಿಕ್ ಆಗಿ. ಕೀನ ನಾನು ಒಂದು ಕ್ರಿಯೇಟ್ ಮಾಡಿದೆ, ಪ್ರೈವೇಟ್ ಕೀ ಡೌನ್ಲೋಡ್ ಆಯಿತು. ನೆಕ್ಸ್ಟ್ ನೆಟ್ವರ್ಕಿಂಗ್, ನಾನು ಟಚ್ ಮಾಡ್ತಾ ಇಲ್ಲ. ಓಕೆ, ಆಮೇಲೆ ಇನ್ಸ್ಟೆನ್ಸ್ ನ ಲಾಂಚ್ ಅಂತ ಕೊಟ್ಟೆ, ಇನ್ಸ್ಟೆನ್ಸ್ ಲಾಂಚ್ ಆಯಿತು ಅಷ್ಟೇ, ಲಾಂಚ್ ಆಗ್ತಾ ಇದೆ. ಓಕೆ, ಯು ಸಿ ಹಿಯರ್ ಪೆಂಡಿಂಗ್ ಅಲ್ಲಿದೆ, ಇಟ್ ಈಸ್ ಲಾಂಚಿಂಗ್. ಇಫ್ ಐ ಕ್ಲಿಕ್ ದಿಸ್ ID, ಓಕೆ, ನೀವು AWS ಅಲ್ಲಿ ಏನೇ ಕ್ರಿಯೇಟ್ ಮಾಡಿದ್ರು ಕೂಡ ಒಂದು ಯುನಿಕ್ ಆದ ID ಜನರೇಟ್ ಆಗುತ್ತೆ. ಓಕೆ, ಯು ಸಿ ಹಿಯರ್ ID ಜನರೇಟ್ ಆಗಿದೆ. ಅಂಡ್ AMI ನೋಡಿ, ನಾವು ಸೆಲೆಕ್ಟ್ ಮಾಡಿರೋದೆ ಅಟ್ಯಾಚ್ ಆಗಿದೆ. ಅಂಡ್ ಕೀಪರ್ ಇನ್ಸ್ಟೆನ್ಸ್ ಟೈಪ್ ನೋಡಿ, T2 ನ್ಯಾನೋ. ಕೀಪರ್ ಇಲ್ಲಿದೆ ನೋಡಿ, ಕೀಪರ್. ಓಕೆ, ಕೀಪರ್ ಅದೇ ಸೆಲೆಕ್ಟ್ ಆಗಿದೆ, ಯು ಕ್ಯಾನ್ ಸಿ ಕನ್ಫರ್ಮ್. ಓಕೆ, ಸೊ ಇವಾಗ ನಾವು ಇನ್ಸ್ಟೆನ್ಸ್ ನ ಲಾಂಚ್ ಮಾಡಿದ್ವಿ. ಅಂಡ್ ನೇಮ್ ನೋಡಿದ್ರೆ GUI EC2 ಅಂತ ಕೊಟ್ಟಿದ್ದೇನೆ. ಟ್ಯಾಗ್ ಗೆ ಬಂದ್ರೆ ನೀವಿಲ್ಲಿ ಟ್ಯಾಗ್ ಅಂತ ಆಪ್ಷನ್ ಇದೆ ಅಲ್ಲ, ಅದು ಆಟೋಮೆಟಿಕ್ ಆಗಿ ಒಂದು ಟ್ಯಾಗ್, ಡಿಫಾಲ್ಟ್ ಟ್ಯಾಗ್ ನೇಮ್ ಆಡ್ ಆಗಿರುತ್ತೆ. ಏನಂತ ಹೇಳಿದ್ರೆ ಅದೇ ನೇಮ್ ಇದು. ಓಕೆ, ಇಫ್ ಯು ಕ್ಲಿಕ್ ಮ್ಯಾನೇಜ್ ಟ್ಯಾಗ್ ನೇಮ್ GUI EC2, ಇದನ್ನ ನಾನು ಚೇಂಜ್ ಮಾಡ್ತೇನೆ 1 ಅಂತ ಹೇಳಿ. ಓಕೆ, EC1 ಅಂತ ಹೇಳಿ, ಇದು ರಾಂಗ್ ಆಕ್ಚುಲಿ, EC2 EC1 ಅಂತಿಲ್ಲ, ಬೇಡ. ಇಲ್ಲಾಂದ್ರೆ ಇನ್ಸ್ಟೆನ್ಸ್ ಅಂತ ನೇಮ್ ಚೇಂಜ್ ಮಾಡ್ತೇನೆ. ನೇಮ್ ಅನ್ನೋ ಟ್ಯಾಗ್ ಗೆ ನಾನು ಇನ್ಸ್ಟೆನ್ಸ್ ಅಂತ ನೇಮ್ ಕೊಟ್ಟೆ, GUI ಇನ್ಸ್ಟೆನ್ಸ್ ಅಂತ ಹೇಳಿ ಕೊಟ್ಟೆ. N is ಕ್ಯಾಪಿಟಲ್, ರಿಮೆಂಬರ್. ಸೇವ್ ಮಾಡ್ತೇನೆ. ಓಕೆ, ಇಫ್ ಐ ರಿಫ್ರೆಶ್ ಯು ಕ್ಯಾನ್ ಸಿ ಆಟೋಮೆಟಿಕ್ ಆಗಿ ಚೇಂಜ್ ಆಯ್ತು. ಇದು ಲಿಂಕ್ ಆಗಿರುತ್ತೆ. ಓಕೆ, ಈ ಟ್ಯಾಗ್ ಮತ್ತೆ ಅದು ಸೇಮ್ ಇರಬೇಕು. ನೇಮ್ ಅಲ್ಲಿ ನಾನು ಏನ್ ಕೊಟ್ಟಿದ್ದೇನೆ ಅದೇ ಇದಕ್ಕೂ ಅಪ್ಲೈ ಆಗಿರುತ್ತೆ. ಇಲ್ಲಿ ನಾನು ಚೇಂಜ್ ಮಾಡಿದ್ರು ಟ್ಯಾಗ್ ಅಲ್ಲಿ ಕೂಡ ಚೇಂಜ್ ಆಗುತ್ತೆ, ವೈಸ್ ವರ್ಸ. ದಿಸ್ ಇಸ್ ಹೌ ನಾವು ಮ್ಯಾನ್ಯುವಲಿ ಇನ್ಸ್ಟೆನ್ಸ್ ನ ಲಾಂಚ್ ಮಾಡ್ತೇವೆ. ಇವಾಗ ನಾವು ಯೂಸಿಂಗ್ ಟೆರಾಫಾರ್ಮ್ ನ ಯೂಸ್ ಮಾಡಿಕೊಂಡು ನಾವು ಹೇಗೆ ನಾವು ಇನ್ಸ್ಟೆನ್ಸ್ ನ ಲಾಂಚ್ ಮಾಡೋದು ಅಂತ ನೋಡೋಣ. ಓಕೆ, ಸೊ ನಾನು ಇದನ್ನ ಡಿಲೀಟ್ ಮಾಡ್ತೇನೆ, ಬೇಡ ನಂಗಿದು. ಇಟ್ಸ್ ಡಿಲೀಟಿಂಗ್ ಅಂಡ್ ದಿಸ್ ಇಸ್ ಅವರ್ main.tf. ಓಕೆ, ನಾನಿವಾಗ ಏನ್ನ ಲಾಂಚ್ ಮಾಡ್ತಿದ್ದೇನೆ, EC2 ನ, ಅಂದ್ರೆ AWS ಅಲ್ಲಿ ನಾನು EC2 ಅಲ್ಲಿ ವರ್ಕ್ ಮಾಡ್ತಿದ್ದೇನೆ. ಸೊ ಆ EC2 ಅನ್ನೋದು ಏನಿದೆ ಅಲ್ಲ, ಅದು ರಿಸೋರ್ಸ್ ಆಗಿರುತ್ತೆ. VPC ಅಲ್ಲಿ ವರ್ಕ್ ಮಾಡ್ತಿದ್ದೇನೆ, VPC ವಿಲ್ ಬಿ ಮೈ ರಿಸೋರ್ಸ್. ಸೊ ನಾನೊಂದು ರಿಸೋರ್ಸಸ್ ನ ಕ್ರಿಯೇಟ್ ಮಾಡ್ತಿದ್ದೇನೆ, ಹೊಸ ರಿಸೋರ್ಸ್ ನ. ಏನು ಅಂತ ಹೇಳಿದ್ರೆ EC2. ಸೊ ನಾನೊಂದು ಬ್ಲಾಕ್ ನ ಕ್ರಿಯೇಟ್ ಮಾಡಬೇಕು. ದಿಸ್ ಇಸ್ ಬ್ಲಾಕ್. ಓಕೆ, ದಿಸ್ ಇಸ್ ಒನ್ ಬ್ಲಾಕ್, ದಿಸ್ ಇಸ್ ಒನ್ ಬ್ಲಾಕ್. ಓಕೆ, ನಾನೊಂದು ಹೊಸ ಬ್ಲಾಕ್ ನ ಕ್ರಿಯೇಟ್ ಮಾಡಬೇಕು, ರಿಸೋರ್ಸ್ ಬ್ಲಾಕ್ ನ. ಓಕೆ, ಇದನ್ನ ನಾವು ಪ್ರೊವೈಡರ್ ಬ್ಲಾಕ್ ಅಂತ ಕರಿತೇವೆ. ಓಕೆ, ಪ್ರೊವೈಡರ್ ಬ್ಲಾಕ್. ಸೊ ನಾನು ಒಂದು ಹೊಸ ರಿಸೋರ್ಸ್ ಬ್ಲಾಕ್ ನ ಕ್ರಿಯೇಟ್ ಮಾಡ್ತೇನೆ. ರಿಸೋರ್ಸ್ ಅಂತ ಟೈಪ್ ಮಾಡ್ತೇನೆ. ಇಲ್ಲಿ ಸಜೆಷನ್ ಅಲ್ಲಿ ಬರ್ತಿದೆ, ಕ್ಲಿಕ್ ಮಾಡ್ತೇನೆ. ಏನನ್ನ ಕ್ರಿಯೇಟ್ ಮಾಡ್ತಿದ್ದೀರಾ? ಓಕೆ, ರಿಸೋರ್ಸ್ ಆದ್ಮೇಲೆ ಇಲ್ಲಿ ನಾವು ಏನ್ ಕೊಡ್ಬೇಕು ಅಂತ ಹೇಳಿದ್ರೆ, ಏನನ್ನ ನಾವು ಕ್ರಿಯೇಟ್ ಮಾಡ್ತಿದ್ದೇವೆ, ಯಾವ ರಿಸೋರ್ಸ್ ನ. ನಾವಿವಾಗ ಇನ್ಸ್ಟೆನ್ಸ್ ನ ಲಾಂಚ್ ಮಾಡ್ತಿದ್ದೇವೆ, EC2 ನ. ಸೊ ಫಸ್ಟ್ ಗೆ AWS ಅಂಡರ್ಸ್ಕೋರ್ ಇನ್ಸ್ಟೆನ್ಸ್, AWS ಇನ್ಸ್ಟೆನ್ಸ್ ಇಲ್ಲಿದೆ ನೋಡಿ, ಆಟೋ ಸಜೆಸ್ಟ್ ಆಗ್ತಿದೆ. ನಮಗೆ ಹುಡುಕಿ ಯಾವ್ದು ಬೇಕು ಅಂತ ಸೆಲೆಕ್ಟ್ ಮಾಡಬಹುದು. ಇನ್ಸ್ಟೆನ್ಸ್ ಸೆಲೆಕ್ಟ್ ಮಾಡಿದೆ. ನೆಕ್ಸ್ಟ್ ಬ್ಲಾಕ್ ಗೆ ನೇಮ್ ಕೇಳ್ತಿದ್ದಾರೆ. ಓಕೆ, ನಾನಿವಾಗ ಏನ್ ಬೇಕಾದ್ರೂ ಕೊಡ್ಬೋದು. ಓಕೆ, ಇಟ್ಸ್ ಅಪ್ ಟು ಅಸ್. ಓಕೆ, EC2 ಲಾಂಚ್ ಅಂತ ಕೊಟ್ಟೆ.
ನೆಕ್ಸ್ಟ್ ಎಂಟರ್ ಮಾಡ್ತೇನೆ. ನೆಕ್ಸ್ಟ್ ಏನ್ ಮಾಡಬೇಕು ಅಂತಂದ್ರೆ ನಾವು ಪ್ರಾಪರ್ಟೀಸ್ ನ ಕೊಡಬೇಕು. EC2 ಇನ್ಸ್ಟೆನ್ಸ್ ಗೆ ನಾವು ಲಾಂಚ್ ಮಾಡ್ತಿದ್ದೇವೆ, ಅದಕ್ಕೆ ಯಾವುದು ಕೀಪ್ಯಾರ್ ಬೇಕು ಅಂಡ್ ಯಾವುದು AMI ಬೇಕು ಎಲ್ಲ ನಾನು ಇಲ್ಲಿ ಕೊಡ್ತೇನೆ. ಫಾರ್ ಎಕ್ಸಾಂಪಲ್ ಫಸ್ಟ್ ಗೆ ನಾನು ನೀವು ಲಾಂಚ್ ಮಾಡೋದ್ರಲ್ಲಿ ಸ್ಟೆಪ್ಸ್ ನೋಡಿದ್ರೆ ಸ್ಟೆಪ್ಸ್ ಫಸ್ಟ್ ಗೆ ನೀವು OS ನ ಸೆಲೆಕ್ಟ್ ಮಾಡ್ತೀರಾ, ರೈಟ್? ಟ್ಯಾಗ್ ಲಾಸ್ಟ್ ಅಲ್ಲಿ ಇದೆ. ಓಕೆ, ಸಿ ಹಿಯರ್ ಸಮ್ವೇರ್ ಹಿಯರ್ ಟ್ಯಾಗ್ ಅಂತ ಇತ್ತು. ಐ ಥಿಂಕ್ ತೆಗ್ದಿದ್ದಾರೆ ಅದನ್ನ. ದಟ್ಸ್ ಓಕೆ. ಓಕೆ, ನಾವಿಲ್ಲಿ ಫಸ್ಟ್ ಏನ್ ನೇಮ್ ಕೊಡ್ತೇವೆ ಅದು ಟ್ಯಾಗ್ ಕೊಡುತ್ತೆ. ಓಕೆ, ನಾವು ಟೆರಾಫಾರ್ಮ್ ಅಲ್ಲಿ ಲಾಸ್ಟಿಗೆ ಕೊಡೋಣ ಟ್ಯಾಗ್ ನ. ಓಕೆ, ಫಸ್ಟ್ ನಾವು AMI ನ ಸೆಲೆಕ್ಟ್ ಮಾಡ್ತೇವೆ. ಓಕೆ, AMI ನ ಕೊಡೋಣ. AMI ಯಾವ್ದು AMI ಬೇಕು? ನನಗೆ ಇವಾಗ ಉಬುಂಟು ಬೇಕು ಅಂತ ಅನ್ಕೊಳ್ಳೋಣ. ಉಬುಂಟುಗೆ ಕ್ಲಿಕ್ ಮಾಡ್ತೇನೆ ನಾನು. ನನಗೆ ID ಬೇಕು ಅಷ್ಟೇ. ಓಕೆ, ನನಗೆ ಉಬುಂಟು ಅಂತ ಹೇಗೆ ಮೆನ್ಷನ್ ಮಾಡ್ತೇನೆ? ನನಗೆ ID ಬೇಕು, ರೈಟ್? ಓಕೆ, ಉಬುಂಟು ಅಲ್ಲಿ ಕೂಡ ಮಲ್ಟಿಪಲ್ ವರ್ಷನ್ಸ್ ಇರುತ್ತೆ. ಇಫ್ ಯು ಸಿ ಹಿಯರ್. ಓಕೆ, ನಾನು ಲೇಟೆಸ್ಟ್ ವರ್ಷನ್ ಇದು 24.04 ಇದು. ID ನ ಕಾಪಿ ಮಾಡ್ಕೋತೇನೆ. ಕಾಪಿ ಅಂಡ್ ಇಲ್ಲಿ ಬಂದು AMI ID, ರೈಟ್? AMI ಅಂತ ಹುಡುಕ್ತೇನೆ, ಬರ್ತಾ ಇಲ್ವಾ? AMI AWS. Okay, we can take help from documentation. Okay, let's go to documentation. Okay, ಇಲ್ಲಿ documentation ಅಂತ ಒಂದು ಆಪ್ಷನ್ ಇದೆ. ಇಫ್ ಯು ಸಿ ಹಿಯರ್, ಇಲ್ಲಿದೆ, ಅಲ್ಲಿಗೆ ಕ್ಲಿಕ್ ಮಾಡ್ತೇನೆ. ಇಲ್ಲಿ ನಾನು ಇನ್ಸ್ಟೆನ್ಸ್ ನ ಲಾಂಚ್ ಮಾಡ್ತಿದ್ದೇನೆ, ರೈಟ್? AWS ರಿಸೋರ್ಸ್ ನೇಮ್ ಕೊಡ್ತೇನೆ, ಇನ್ಸ್ಟೆನ್ಸ್. ಇಲ್ಲಿದೆ ನೋಡಿ, AWS ಇನ್ಸ್ಟೆನ್ಸ್ ಅಂತ ರಿಸೋರ್ಸ್ ಅಲ್ಲಿ. ಅಲ್ಲಿಗೆ ಕ್ಲಿಕ್ ಮಾಡ್ತೇನೆ. ನಮ್ಗೆ ಬೇಕಾಗಿರೋದು AMI ನ ಯಾವ ರೀತಿ ಕೊಟ್ಟಿದ್ದಾರೆ ಅಂತೇಳಿ. AMI ಅಂತ ಕೊಟ್ಟಿದ್ದಾರೆ ನೋಡಿ. ಸೊ ನಾವು ಅದೇ ರೀತಿ ಕೊಡೋಣ. ಇಫ್ ಯು ಸಿ ಹಿಯರ್, ಇಲ್ಲೂ ಅಷ್ಟೇ AMI ಅಂತಾನೆ ಕೊಟ್ಟಿದ್ದಾರೆ. ಸೊ ನಾವು AMI ಈಕ್ವಲ್ ಟು, ಓಕೆ, AMI ID ನ ಕೊಡಬೇಕು. ಓಕೆ, AMI ID ನ ನಾವು ಆಲ್ರೆಡಿ ಕಾಪಿ ಮಾಡಿದ್ದೇವೆ, ರೈಟ್? ಪೇಸ್ಟ್ ಮಾಡ್ತೇನೆ. ನೆಕ್ಸ್ಟ್ ಇನ್ಸ್ಟೆನ್ಸ್ ಟೈಪ್. ಓಕೆ, ಇನ್ಸ್ಟೆನ್ಸ್ ಟೈಪ್ ಏನ್ ಕೊಡ್ಬೇಕು ಅಂತೇಳಿ ನಾನು T3 ಮೈಕ್ರೋನ ಕೊಡ್ಬೇಕು ಅಂತ ಅನ್ಕೊಂಡಿದ್ದೇನೆ ಅಂತ ಅನ್ಕೊಳ್ಳೋಣ. ಓಕೆ, ಸೊ ನಾನು ಡಾಕ್ಯುಮೆಂಟೇಶನ್ಗೆ ಹೋಗ್ತೇನೆ. ಇನ್ಸ್ಟೆನ್ಸ್ ಟೈಪ್ ಈ ರೀತಿ ಕೊಟ್ಟಿದ್ದಾರೆ, ರೈಟ್? ಇನ್ಸ್ಟೆನ್ಸ್ ಅಂಡರ್ಸ್ಕೋರ್ ಟೈಪ್, ಇನ್ಸ್ಟೆನ್ಸ್ ಅಂಡರ್ಸ್ಕೋರ್ ಟೈಪ್. ಓಕೆ, ಕ್ಲಿಕ್ ಮಾಡಿದೆ. ನೆಕ್ಸ್ಟ್ ನಾನು T3 ಡಾಟ್ ಮೈಕ್ರೋ ಇನ್ಸ್ಟೆನ್ಸ್ ನ ಕೊಡ್ಬೇಕು ಅಂತ ಅನ್ಕೊಂಡಿದ್ದೇನೆ. ಓಕೆ, ಏನೋ ಮಿಸ್ಟೇಕ್ ಆಗಿದೆ. ಬಿಕಾಸ್ ಇಫ್ ಯು ಸಿ ಯರ್ main ಡಾಟ್ TF ಅಲ್ಲಿ ರೆಡ್ ಅಲ್ಲಿ ತೋರಿಸಿದೆ, ಇನ್ಸ್ಟೆನ್ಸ್ ಅಂತ ಆಗಿದೆ. ಇಫ್ ಯು ಸಿ, ಇದನ್ನ ನಾನು ಇರೇಸ್ ಮಾಡ್ತೇನೆ. ಇವಾಗ ಮಿಸ್ಟೇಕ್ ಹೋಯ್ತು. ದಿಸ್ ಇಸ್ ಈ ತರ ಯಾಕೆ ಎರರ್ ತೋರಿಸಿದೆ ಅಂತ ಹೇಳಿ ನಾನು ಎಕ್ಸ್ಟೆನ್ಷನ್ ಆಡ್ ಮಾಡಿದ್ದೇನೆ. ಹಾಗಾಗಿ ಇದರಿಂದ ತುಂಬಾನೇ ಹೆಲ್ಪ್ ಆಗುತ್ತೆ ನಮ್ಗೆ. AMI ನ ಕೊಟ್ಟೆ, ಇನ್ಸ್ಟೆನ್ಸ್ ಟೈಪ್ ನ ಕೊಟ್ಟೆ, ಅದಾದ ನಂತರ ಕೀಪ್ಯಾರ್. ಓಕೆ, ದಿಸ್ ಇಸ್ ಇಂಪಾರ್ಟೆಂಟ್, ಕೀಪ್ಯಾರ್. ಇವಾಗ ನನ್ನ ಹತ್ರ ನಾನೊಂದು ಹೊಸ ಕೀಪ್ಯಾರ್ ನ ಕ್ರಿಯೇಟ್ ಮಾಡಬೇಕು. ಓಕೆ, ಸೊ ಐ ನೀಡ್ ಟು ಕ್ರಿಯೇಟ್ ಎ ಕೀ. ನಾನು ಕನ್ಸೋಲ್ ಅಲ್ಲಿ ಕ್ರಿಯೇಟ್ ಮಾಡೋದು ಹೇಗೆ ಅಂತ ತೋರಿಸಿದೆ. ಅದೇ ನಾನು ಇವಾಗ ಕಮಾಂಡ್ ಮೂಲಕ ಒಂದು ಕೀನ ಕ್ರಿಯೇಟ್ ಮಾಡಬೇಕು. ಹೇಗೆ ಕ್ರಿಯೇಟ್ ಮಾಡ್ತೇನೆ ಅಂತ ಹೇಳಿದ್ರೆ, ದರ್ ಈಸ್ ಒನ್ ಕಮಾಂಡ್ -key ಅಂತ, ಕೀ ಜನರೇಟ್. ಓಕೆ, ಸೊ ನಾನೊಂದು ಕೀನ ಜನರೇಟ್ ಮಾಡ್ತೇನೆ ಕನ್ಸೋಲ್ ಇಂದ. ಓಕೆ, ನಾನು ಗಿಟ್ ಬ್ಯಾಶ್ ಗೆ ಬರ್ತೇನೆ, ಇದನ್ನ ಸೇವ್ ಮಾಡ್ತೇನೆ, Ctrl+S ಅಂತ ಮಾಡಿ. ಇಲ್ಲಿಗೆ ಬಂದು
ಓಕೆ, ಈ ಪಾತಲ್ಲಿದ್ದೇನೆ. SSH ಹೈಫನ್ ಕೀ ಜನರೇಟ್ ಮಾಡು ಕೀನ ಅಂತ ಕೊಟ್ಟೆ. SSH ಹೈಫನ್ ಕೀ ನನಗೊಂದು ಕೀ ಬೇಕು. ಓಕೆ, ಎಂಟರ್ ಮಾಡಿದೆ. ಸಿ ಹಿಯರ್ ಹೇಳ್ತಿದ್ದಾರೆ ಎಂಟರ್ ದಿ ಫೈಲ್ ನೇಮ್ ಇನ್ ವಿಚ್ ಟು ಸೇವ್ ದಿ ಕೀ ಅಂತ ಹೇಳ್ತಿದ್ದಾರೆ. ಈ ಪಾತಲ್ಲಿ ಡಿಫಾಲ್ಟ್ ಆಗಿ ಈ ಪಾತಲ್ಲಿ ಸ್ಟೋರ್ ಮಾಡ್ತಿದ್ದಾರೆ ಕೀನ. ಬೇಡ, ನನಗೆ ಕರೆಂಟ್ ಪಾತಲ್ಲಿ ಅಂದ್ರೆ ಡಾಟ್ ಕರೆಂಟ್ ಪಾತಲ್ಲಿ ನನಗೆ ಟೆರಾಫಾರ್ಮ್ ಹೈಫನ್ EC2 ಹೈಫನ್ ಕೀ ಅಂತ ಕೀ ಬೇಕು ಅಂತ ಕೊಟ್ಟೆ. ನೆಕ್ಸ್ಟ್ ಇದು ಬೇಕಾಗಿಲ್ಲ ನನಗೆ, ಬೇಡ ಅದು. ಎಂಟರ್ ಕೊಟ್ಟೆ. ಓಕೆ, ಸಿ ಹಿಯರ್ ನಾನು ಕೊಟ್ಟ ತಕ್ಷಣ ಕೀ ಜನರೇಟ್ ಆಗಿದೆ. ಓಕೆ, ಇಲ್ಲೂ ನೋಡ್ಬೋದು ನಾವು ರನ್ ಮಾಡಿದ ತಕ್ಷಣ 2 ಕೀ ಜನರೇಟ್ ಆಗಿದೆ. ಜಸ್ಟ್ ಲೈಕ್ ನಾವು AWS ಅಲ್ಲಿ ಯಾವ ರೀತಿ ಕೀನ ಕ್ರಿಯೇಟ್ ಮಾಡಿದಾಗ 2 ಕೀ ಕ್ರಿಯೇಟ್ ಆಗ್ತಾ ಇತ್ತು, AWS ಅವರು ಕೂಡ ಬ್ಯಾಕ್ ಗ್ರೌಂಡ್ ಅಲ್ಲಿ SSH ಹೈಫನ್ ಕೀ ಕಮಾಂಡ್ ರನ್ ಮಾಡಿ 2 ಕೀನ ಕ್ರಿಯೇಟ್ ಮಾಡ್ತಾ ಇದ್ರು. ಹಾಗೆ ನಾವು ಇಲ್ಲಿ ಮ್ಯಾನ್ಯುವಲಿ SSH ಹೈಫನ್ ಕೀ ಮಾಡಿ 2 ಕೀನ ಜನರೇಟ್ ಮಾಡಿದ್ವಿ. ಒಂದು ಕೀ ಇದೆ, ಇದು ಡಾಟ್ ಪಬ್ ಅಂತಿದೆ. ಸೊ ದಿಸ್ ಇಸ್ ಪಬ್ಲಿಕ್ ಕೀ ಅಂಡ್ ದಿಸ್ ಇಸ್ ಪ್ರೈವೇಟ್ ಕೀ. ಸೊ ಇವಾಗ ನನ್ನ ಹತ್ರ ನಾನು ಅವಾಗ ಎಕ್ಸ್ಪ್ಲೈನ್ ಮಾಡಿರೋದು ನಿಮ್ಗೆ ಅರ್ಥ ಆಗಿದ್ರೆ ಕೀಪ್ಯಾರ್ ಬಗ್ಗೆ, ಸಿ ಹಿಯರ್ ನಮ್ಮ ಹತ್ರ ಇರೋದು ಪ್ರೈವೇಟ್ ಕೀ. ಓಕೆ, ಪ್ರೈವೇಟ್ ಕೀ ಯಾವುದು ಇದರಲ್ಲಿ ಇವಾಗ ಜನರೇಟ್ ಆಗಿರೋದ್ರಲ್ಲಿ? ದಿಸ್ ಇಸ್ ದ ಪ್ರೈವೇಟ್ ಕೀ, ಟೆರಾಫಾರ್ಮ್ EC2 ಕೀ. ಹೇಗೆ ಗೊತ್ತಾಯ್ತು ನನಗೆ? ಡಾಟ್ ಪಬ್ ಅಂತ ಎಕ್ಸ್ಟೆನ್ಷನ್ ಇದೆ. ದಿಸ್ ಇಸ್ ಪಬ್ಲಿಕ್ ಕೀ ಅಂಡ್ ಇದು ಪ್ರೈವೇಟ್ ಕೀ. ಪ್ರೈವೇಟ್ ಕೀ ಡೌನ್ಲೋಡ್ ಆಗಿದೆ, ನನ್ನ ಹತ್ರ ಇದೆ. ಪಬ್ಲಿಕ್ ಕೀ ಎಲ್ಲಿರುತ್ತೆ? ಪಬ್ಲಿಕ್ ಕೀ ಎಲ್ಲಿರಬೇಕು ಅಂತ ಹೇಳಿದ್ರೆ EC2 ಇನ್ಸ್ಟೆನ್ಸ್ ಒಳಗಡೆ ಇರಬೇಕು. ಇವಾಗ ನನ್ನ ಹತ್ರ ಲೋಕಲ್ ಅಲ್ಲಿ ಇದೆ ಪಬ್ಲಿಕ್ ಕೀ. ಸೊ ನಾನು ಏನ್ ಹೇಳ್ಬೇಕು ಟೆರಾಫಾರ್ಮ್ ಹತ್ರ? ನಾನು ಏನಂತ ಇನ್ಫಾರ್ಮ್ ಮಾಡಬೇಕು ಅಂತ ಹೇಳಿದ್ರೆ, ಈ ಪಬ್ಲಿಕ್ ಕೀನ ನೀನು EC2 ಇನ್ಸ್ಟೆನ್ಸ್ಗೆ ಅಟ್ಯಾಚ್ ಮಾಡು ಅಂತ ಹೇಳ್ಬೇಕು. ಸೊ ನಾನು ಈ ಪಬ್ಲಿಕ್ ಕೀನ ಕಾಪಿ ಮಾಡ್ತೇನೆ. ನೆಕ್ಸ್ಟ್ ಏನ್ ಮಾಡ್ತೇನೆ ಅಂತ ಹೇಳಿದ್ರೆ ನಮ್ಮ main.tfಗೆ ಬರ್ತೇನೆ. ಓಕೆ, ಇಲ್ಲೊಂದು ನಾನು ಹೊಸ ಬ್ಲಾಕ್ ನ ಕ್ರಿಯೇಟ್ ಮಾಡಬೇಕು. EC2ಗಿಂತ ಮುಂಚೆ ಹೊಸ ಬ್ಲಾಕ್ ನ ಕ್ರಿಯೇಟ್ ಮಾಡ್ತಿದ್ದೇನೆ. ಓಕೆ, ಬ್ಲಾಕ್ ನಾನು ಕೀಪ್ಯಾರ್ಗೆ ಕ್ರಿಯೇಟ್ ಮಾಡ್ತಿದ್ದೇನೆ. ಸೊ ನಾನು ಡಾಕ್ಯುಮೆಂಟೇಶನ್ಗೆ ಹೋಗ್ತೇನೆ. ಇಲ್ಲಿ ಇನ್ಸ್ಟೆನ್ಸ್ ಬದಲು ನಾನು ಕೀಪ್ಯಾರ್ ಅಂತ ಹುಡುಕ್ತಿದ್ದೇನೆ. ಓಕೆ, ರಿಸೋರ್ಸ್ ಅಲ್ಲಿ ನೋಡಿ AWS ಅಂಡರ್ಸ್ಕೋರ್ ಕೀಪ್ಯಾರ್ ಅಂತ ಸಿಕ್ತು ನನಗೆ. ಕ್ಲಿಕ್ ಮಾಡ್ತೇನೆ. ಇಲ್ಲಿ ನೋಡಿ ಈ ತರ ಯೂಸ್ ಮಾಡಿ ಅಂತ ಹೇಳ್ತಿದ್ದಾರೆ. ರಿಸೋರ್ಸ್, ಹೊಸ ರಿಸೋರ್ಸ್ ಕೀಪ್ಯಾರ್, AWS ಅಂಡರ್ಸ್ಕೋರ್ ಕೀಪ್ಯಾರ್, ಬ್ಲಾಕ್ ನೇಮ್ ಡಿಪ್ಲಾಯರ್ ಅಂತ ಕೊಟ್ಟಿದ್ದಾರೆ. ವಿ ಕ್ಯಾನ್ ಚೇಂಜ್ ಆಲ್ಸೋ. ಇದನ್ನು ನಾನು ಕಾಪಿ ಮಾಡ್ಕೊತೇನೆ ಅಂಡ್ ಇಲ್ಲಿಗೆ ಬಂದು ಪೇಸ್ಟ್ ಮಾಡ್ತೇನೆ. ಓಕೆ, ಇಲ್ಲಿ ನಾನು ಬೇಕಿದ್ರೆ ನಾನು ಚೇಂಜ್ ಮಾಡ್ತೇನೆ, ಕೀಪ್ಯಾರ್ ಅಂತ ಕೊಡ್ತೇನೆ. ಓಕೆ, ನೆಕ್ಸ್ಟ್ ಕೀ ನೇಮ್ ಟೆರಾಫಾರ್ಮ್ ಕೀ ಅಂತ ಕೊಟ್ಟೆ. ಕೀ ನೇಮ್ ಮ್ಯಾಟರ್ ಆಗಲ್ಲ. ಮ್ಯಾಟರ್ ಆಗೋದೇನು ಅಂತ ಹೇಳಿದ್ರೆ ಇದರದ್ದು ಒಳಗಡೆ ಇರುವಂತ ಎನ್ಕ್ರಿಪ್ಟೆಡ್ ಕಂಟೆಂಟ್. ಓಕೆ, ಇದನ್ನು ನಾನು ಇರೇಸ್ ಮಾಡ್ತೇನೆ ಬಿಕಾಸ್ ಅದು ಡಾಕ್ಯುಮೆಂಟೇಶನ್ ಅಲ್ಲಿರೋ ಕೀ. ಇಲ್ಲಿ ನಾನು ನಂದು ಪಬ್ಲಿಕ್ ಕೀನ ಕೊಡಬೇಕು. ರೈಟ್, ಇರೇಸ್ ಮಾಡ್ತೇನೆ. ಪಬ್ಲಿಕ್ ಕೀಗೆ ಬರ್ತೇನೆ. ಕಂಟ್ರೋಲ್ ಎ, ಕಂಟ್ರೋಲ್ ಸಿ, main.tfಗೆ ಬರ್ತೇನೆ. ಪಬ್ಲಿಕ್ ಕೀನ ಪೇಸ್ಟ್ ಮಾಡ್ತೇನೆ. ಓಕೆ, ಏನಾಗ್ತಿದೆ ಅಂತ ಹೇಳಿದ್ರೆ ನಾನು ರಿಸೋರ್ಸ್ನ ಕ್ರಿಯೇಟ್ ಮಾಡ್ತಿದ್ದೇನೆ. AWS ಅಂಡರ್ಸ್ಕೋರ್ ಕೀಪ್ಯಾರ್, ಇದು ನಾವು ಕರೆಕ್ಟ್ ಆಗಿ ಕೊಡಬೇಕು. AWS ಕೀ ಅಂತ ಕೊಟ್ಟರೆ ಅದು ಸಜೆಸ್ಟ್ ಮಾಡುತ್ತೆ ಎಕ್ಸ್ಟೆನ್ಷನ್. ಆಮೇಲೆ ಬ್ಲಾಕ್ ನೇಮ್ ಕೀಪ್ಯಾರ್ ಅಂತೇಳಿ, ಬ್ಲಾಕ್ ನೇಮ್ ಇದು ಯೂಸ್ ಕೇಸ್ ಏನು ಅಂತ ಎಕ್ಸ್ಪ್ಲೇನ್ ಮಾಡ್ತೇನೆ ಇವಾಗ. ನೆಕ್ಸ್ಟ್ ಕೀ ನೇಮ್ ಕೊಡ್ತಿದ್ದಾನೆ, ಈ ಕೀ ನೇಮ್ ನ ಯೂಸ್ ಮಾಡು ಅಂತ ಹೇಳಿ. ಅಂಡ್ ಪಬ್ಲಿಕ್ ಇದು ಕಂಟೆಂಟ್ ನ ಕೊಡ್ತಿದ್ದಾನೆ ಬಿಕಾಸ್ ಪ್ರೈವೇಟ್ ಕೀ ವರ್ಕ್ ಆಗ್ಬೇಕಿದ್ರೆ ಪಬ್ಲಿಕ್ ಕೀ, ಇದು ನಾವೇನ್ ಜನರೇಟ್ ಮಾಡಿದ್ದೇವೆ ಕೀ, ರೈಟ್, ಇದು ಕೀಪ್ಯಾರ್ ವರ್ಕ್ ಆಗ್ಬೇಕಿದ್ರೆ ಪಬ್ಲಿಕ್ ಕೀ ನನ್ನ ಹತ್ರ ಇರಬೇಕು, ಪ್ರೈವೇಟ್ ಕೀ ನನ್ನ ಹತ್ರ ಇರಬೇಕು ಅಂಡ್ ಪಬ್ಲಿಕ್ ಕೀ EC2 ಒಳಗಡೆ ಇರಬೇಕು. ಪ್ರೈವೇಟ್ ಕೀ ನನ್ನ ಹತ್ರ ಇದೆ, ಪಬ್ಲಿಕ್ ಕೀ ಕೂಡ ನನ್ನ ಹತ್ರ ಇದೆ. ಇನ್ಸ್ಟೆಡ್ ಆಫ್ ಇಲ್ಲಿರೋ ಬದಲು ಅದು ಇಲ್ಲಿದ್ರೂ ಪರವಾಗಿಲ್ಲ, ಬಟ್ EC2 ಒಳಗಡೆ ಅದು ಇರಬೇಕು. ಓಕೆ, ಇಲ್ದಿದ್ರೆ ಅದು ಈ ಕೀಪ್ಯಾರ್ ವರ್ಕ್ ಆಗಲ್ಲ ಬೇಸಿಕಲಿ. ಓಕೆ, ಸೊ ಹಾಗಾಗಿ ನಾನು ಪಬ್ಲಿಕ್ ಕೀನ ಕೊಡ್ತಿದ್ದೇನೆ, ಈ ಪಬ್ಲಿಕ್ ಕೀನ ಯೂಸ್ ಮಾಡುವ ಅಂತೇಳಿ ಅಷ್ಟೇ. ಪಬ್ಲಿಕ್ ಕೀನ ಕೊಟ್ಟೆ. ಇಲ್ಲೇನ್ ಮಾಡಬೇಕು? ಇಲ್ಲಿ ಏನ್ ಹೇಳ್ತಿದ್ದೇನೆ, EC2 ನ ಕ್ರಿಯೇಟ್ ಮಾಡು, ಈ AMI ನ ಯೂಸ್ ಮಾಡು, ಇನ್ಸ್ಟೆನ್ಸ್ ಟೈಪ್ ಇದನ್ನ ಯೂಸ್ ಮಾಡು. ಅದಾದ ನಂತರ ಏನ್ ಮಾಡು ಅಂತ ಹೇಳಿದ್ರೆ ಕೀಪ್ಯಾರ್ ಇದೆ ಅಲ್ಲ, ಕೀಪ್ಯಾರ್ನ ನಾನು ಆಲ್ರೆಡಿ ಕ್ರಿಯೇಟ್ ಮಾಡಿದ್ದೇನೆ, ಆ ಕೀಪ್ಯಾರ್ನ ಯೂಸ್ ಮಾಡು. ಹೇಗೆ ಮೆನ್ಷನ್ ಮಾಡ್ತೇನೆ?
ಹೇಗೆ ಅಂತ ಹೇಳಿದ್ರೆ ಕೀ ನೇಮ್ ಅಂತ ಬಂತು ನೋಡಿ, ಆಟೋಫಿಲ್ ಆಯಿತು. ಈಸ್ ಈಕ್ವಲ್ ಟು ಕೀ ಎಲ್ಲಿದೆ, ಇಲ್ಲಿದೆ ರೈಟ್. ಸೊ ನಾನು ದಿಸ್ ಇಸ್ ಮೈ ರಿಸೋರ್ಸ್ ನೇಮ್, ಸೊ ಅದನ್ನು ಕೊಡ್ತಿದ್ದೇನೆ. AWS ಕೀಪರ್, AWS ಕೀಪರ್ ಸಜೆಸ್ಟ್ ಮಾಡ್ತಿದೆ. ಇಲ್ಲಿ ಏನು ಕೊಡ್ತಿದ್ದೇನೆ ಅಂತ ಹೇಳಿದ್ರೆ AWS ಕೀಪರ್, ದಿಸ್ ಇಸ್ ಮೈ resource name. You see here, this is my resource name, and keeper, this is block name. Keeper block name. Next ಇದರ ಒಳಗಡೆ ಈ ಬ್ಲಾಕ್ ಒಳಗಡೆ ನಾನು ಕೀ ನೇಮ್, ಈ ಕೀನ ಯೂಸ್ ಮಾಡು. ಟೆರಾಫಾರ್ಮ್ ಕೀ ಅಂತ 2 ಸಲ ಇದೆ, ಒಂದ್ಸಲ ಸಾಕು. ಓಕೆ, ಕೀನ ಇದನ್ನ ಯೂಸ್ ಮಾಡು, ಕೀ ನೇಮ್ ಅನ್ನು ವ್ಯಾಲ್ಯೂನ ಯೂಸ್ ಮಾಡು. ಓಕೆ, ಕೀ ನೇಮ್ ಕೊಟ್ಟೆ. ಸೊ ಏನಾಗ್ತಿದೆ ಇದರಿಂದ, ಈ ಬ್ಲಾಕ್ ಇಂದ ಕೀ ನೇಮ್ನ ಅಂದ್ರೆ ಈ ಕೀನ ಯೂಸ್ ಮಾಡುತ್ತೆ. ಓಕೆ, ಐ ಹೋಪ್ ಅಂಡರ್ಸ್ಟುಡ್. ಓಕೆ, ನೆಕ್ಸ್ಟ್ ಏನ್ ಮಾಡಬೇಕು ಅಂತ ಹೇಳಿದ್ರೆ, ನಾನು ಇವಾಗ ನೇಮ್ ಕೊಟ್ಟಿಲ್ಲ ರೈಟ್. ನೇಮ್ ಅಂದ್ರೆ ನಾನು ಇವಾಗ ಟ್ಯಾಗ್ ಥ್ರೂ ಕೊಡ್ಬೇಕಾಗುತ್ತೆ. ಟೆರಾಫಾರ್ಮ್ ಅಲ್ಲಿ ಟ್ಯಾಗ್ಸ್ ಅಂತ ಕೊಡ್ತೇನೆ, ಆಟೋಫಿಲ್ ಆಯ್ತು ನೋಡಿ. ಅಂಡ್ ಇಫ್ ಯು ಸಿ ಅಬ್ಸರ್ವ್ ಮಾಡಿದ್ರೆ ಇಲ್ಲೆಲ್ಲ ನಾನು ಡಬಲ್ ಕೋಟ್ ಒಳಗಡೆ ಹಾಕಿದ್ದೇನೆ. ಯಾವಾಗ ನಾನು ವ್ಯಾಲ್ಯೂನ ನಾನು ಬೇರೆ ಏನಂತ ಹೇಳೋದು, ಬೇರೆ ಬ್ಲಾಕ್ ಇಂದ ತೆಕ್ಕೋತಿದ್ದೇನೆ, ಅವಾಗ ನಾನು ಡಬಲ್ ಕೋಟ್ ನ ಯೂಸ್ ಮಾಡಿಲ್ಲ. ಓಕೆ, ನೆಕ್ಸ್ಟ್ ಟ್ಯಾಗ್ಸ್ ಅಲ್ಲಿ ನಾನು ಓಕೆ, ಟ್ಯಾಗ್ಸ್ ನಾವು ನೋಡ್ಬೋದು ಇಲ್ಲಿ ರಿಸೋರ್ಸ್ ಅಲ್ಲಿ AWS ಅಂಡರ್ಸ್ಕೋರ್ ಇನ್ಸ್ಟೆನ್ಸ್ಗೆ ಬರ್ತೇನೆ. ಇನ್ಸ್ಟೆನ್ಸ್ ಇಲ್ಲಿದೆ. ಇಲ್ಲಿ ಟ್ಯಾಗ್ಸ್ ಯಾವ ರೀತಿ ಯೂಸ್ ಮಾಡಿದ್ದಾರೆ ಅದನ್ನು ಯೂಸ್ ಮಾಡಿದರೆ ಆಯ್ತು. ಸಿಂಪಲ್ ನೋಡಿ, ಟ್ಯಾಗ್ಸ್ ಅಂತ ಓಪನ್ ಮಾಡಿ ಈ ತರ ಕೊಟ್ಟಿದ್ದಾರೆ, ನಾವು ಹಾಗೆ ಯೂಸ್ ಮಾಡೋಣ. ಟ್ಯಾಗ್ಸ್ ಓಪನ್, ಏನಂತ ಕೊಡ್ಬೇಕು, ನೇಮ್ಗೆ ಎನ್ ಕ್ಯಾಪ್ಸ್ ಅಲ್ಲಿ ಇರುತ್ತೆ. ನೇಮ್ ಅಂತ ಟ್ಯಾಗ್ ಕೊಡ್ತಿದ್ದೇನೆ. ನೇಮ್ ಈಕ್ವಲ್ ಟು ನೋಡಿ ಡಬಲ್ ಕೋಟ್ ಅಲ್ಲಿ ಕೊಟ್ಟಿದ್ದಾರೆ. ನೇಮ್ ಈಕ್ವಲ್ ಟು ಏನಂತ ಕೊಡೋಣ, ಟೆರಾಫಾರ್ಮ್ EC2 ಅಂತ ಕೊಟ್ಟೆ. ಸೊ ದಟ್ ನಾವೇನು ಇನ್ಸ್ಟೆನ್ಸ್ ನ ಲಾಂಚ್ ಮಾಡ್ತಿದ್ದಕ್ಕೆ ಈ ಟ್ಯಾಗ್ ಅಪ್ಲೈ ಆಗುತ್ತೆ. ಅಂದ್ರೆ ಇಂಡೈರೆಕ್ಟ್ಲಿ ನೇಮ್ ನ ಕೊಡ್ತಿದ್ದೇನೆ ನಾನು ಅಷ್ಟೇ. ಲೆಟ್ ಮಿ ಜಸ್ಟ್ ರಿವಿಷನ್ ಮಾಡ್ತೇನೆ. ಫಸ್ಟ್ ಗೆ ನಾವೇನ್ ಮಾಡ್ತಿದ್ದೇವೆ ಅಂತ ಹೇಳಿದ್ರೆ ಪ್ರೊವೈಡರ್ ನ ಕೊಡ್ತಿದ್ದೇನೆ, ಈ ಪ್ರೊವೈಡರ್ ಅಂಡ್ ಈ ರೀಜನ್ ಅಲ್ಲಿ ವರ್ಕ್ ಮಾಡ್ತಿದ್ದೇವೆ ನಾವು ಅಂತ ಹೇಳಿ. ಅದಾದ ನಂತರ ನಾನೊಂದು ಕೀಪರ್ ನ ಕ್ರಿಯೇಟ್ ಮಾಡಿದೆ ಯೂಸಿಂಗ್ SSH-keygen ಅಂತ ಹೇಳಿ. ಅದರದ್ದು ಕೀದು ನನ್ನದು ಪಬ್ಲಿಕ್ ಕೀನ ನಾನು ಇಲ್ಲಿ ಪಾಯಿಂಟ್ ಮಾಡ್ತಿದ್ದೇನೆ. ಈ ಪಬ್ಲಿಕ್ ಕೀನ ಯೂಸ್ ಮಾಡು ಇನ್ಸ್ಟೆನ್ಸ್ ನ ಲಾಂಚ್ ಮಾಡುವಾಗ ಅಂತ ಹೇಳಿ. ಪ್ರೈವೇಟ್ ಕೀ ನನ್ನ ಹತ್ರ ಇದೆ. ಸೊ ಇದು ಕೀ ನೇಮ್ ಕೊಟ್ಟಿದ್ದೇನೆ. ನೆಕ್ಸ್ಟ್ ಇನ್ಸ್ಟೆನ್ಸ್ ನ ಲಾಂಚ್ ಮಾಡ್ತಿದ್ದೇನೆ. ಇನ್ಸ್ಟೆನ್ಸ್ಗೆ ನಾನು AMI ID ನ ನಾನು ಕನ್ಸೋಲಿಂದ ಕಾಪಿ ಮಾಡಿದೆ. ಇನ್ಸ್ಟೆನ್ಸ್ ಟೈಪ್ ಕೂಡ ಕನ್ಸೋಲಿಂದ ತಗೊಂಡೆ ನೋಡಿ. ನೆಕ್ಸ್ಟ್ ಕೀ ನೇಮ್ ನ ನಾನು ಈ ಬ್ಲಾಕ್ ಇಂದ ಫೆಚ್ ಮಾಡ್ತಿದ್ದೇನೆ, ಈ ಕೀನ ಯೂಸ್ ಮಾಡು. ನೆಕ್ಸ್ಟ್ ಇನ್ಸ್ಟೆನ್ಸ್ಗೆ ಒಂದು ನೇಮ್ ಕೊಡ್ತಿದ್ದೇನೆ ಅಷ್ಟೇ, ಸಿಂಪಲ್. ನೆಕ್ಸ್ಟ್ ಏನ್ ಮಾಡಬೇಕು, ವಾಪಸ್ ಇನಿಟ್ ಮಾಡ್ಬೇಕಾ? ನೋ. ಓಕೆ, ಇನಿಷಿಯಲೈಸ್ ನಾವು ಆಲ್ರೆಡಿ ಮಾಡಿದ್ದೇವೆ. ಇವಾಗ ನಾನು ಪ್ಲಾನ್ ಮಾಡ್ತೇನೆ. ಪ್ಲಾನ್ ಮಾಡೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ, ಇನ್ ಕೇಸ್ ಏನಾದ್ರು ಎರರ್ ಇದ್ರೆ, ಓಕೆ, ಈ ಕಾನ್ಫಿಗರೇಷನ್ ನಾವು ಏನ್ ಕ್ರಿಯೇಟ್ ಮಾಡಿದ್ದೇವೆ ಎರರ್ ಇದ್ರೆ ಅದು ತೋರಿಸುತ್ತೆ ಇಲ್ಲಿ. ಇಟ್ಸ್ ಲೋಡಿಂಗ್. ಓಕೆ, ಏನಂತ ಹೇಳ್ತಿದೆ, ಇದನ್ನೆಲ್ಲ ನಾವು ಆಡ್ ಮಾಡ್ತಿದ್ದೇವೆ ಅಂತ. ನೋನ್ ಆಫ್ಟರ್ ಅಪ್ಲೈ ಅಂತ ಹೇಳಿ ಅಪ್ಲೈ ಮಾಡಿ ಆದ್ಮೇಲೆ ನಿಮ್ಗೆ ಸ್ಪಾಟ್ ಇನ್ಸ್ಟೆನ್ಸ್ ಇದು ರಿಕ್ವೆಸ್ಟ್ ID ಗೊತ್ತಾಗುತ್ತೆ, ಸೆಕ್ಯೂರಿಟಿ ಗ್ರೂಪ್ ಇದು ನೇಮ್ ಗೊತ್ತಾಗುತ್ತೆ ಅಂತ ಹೇಳ್ತಿದ್ದಾರೆ. ಪಬ್ಲಿಕ್ IP ಎಲ್ಲ ಅಪ್ಲೈ ಮಾಡಿ ಆದ್ಮೇಲೆ ಗೊತ್ತಾಗುತ್ತೆ. ಇದೆಲ್ಲ ರಿಸೋರ್ಸ್ ಇವಾಗ ನೀವು ಅಪ್ಲೈ ಮಾಡಿದ್ರೆ ಕ್ರಿಯೇಟ್ ಆಗುತ್ತೆ, AMI ಎಲ್ಲಾನು. ಓಕೆ, ಸೊ ನಾನು ಇವಾಗ ಅಪ್ಲೈ ಮಾಡ್ತೇನೆ. 1 to add, 0 to change, 0 to destroy ಅಪ್ಲೈ ಮಾಡ್ತಿದ್ದೇನೆ. ಓಕೆ, ಟೆರಾಫಾರ್ಮ್ ಅಪ್ಲೈ ನೋಡೋಣ ವರ್ಕ್ ಆಗುತ್ತಾ ಇಲ್ವಾ ಅಂತ. ಓಕೆ, ಇವಾಗ ನಾನು ಮುಂಬೈ ಕೊಟ್ಟಿದ್ದೇನೆ ರೈಟ್. ಮುಂಬೈಗೆ ಹೋಗಿ ರಿಫ್ರೆಶ್ ಮಾಡಿದ್ರೆ ಏನು ಇರಲಿಲ್ಲ ಜಾಬ್ಸ್. ಓಕೆ, ಇತ್ತು ಒಂದು, ಅದನ್ನ ನಾನು ಡಿಲೀಟ್ ಮಾಡಿದ್ದೇನೆ, ಟರ್ಮಿನೇಟ್ ಮಾಡಿದ್ದೇನೆ ಸ್ಟಾರ್ಟಿಂಗ್ ಅಲ್ಲಿ, ಟರ್ಮಿನೇಟೆಡ್. ಓಕೆ, ದಟ್ ಮೀನ್ಸ್ ಏನೂ ಇಲ್ಲ. ನಾನು ರಿಫ್ರೆಶ್ ಮಾಡ್ತೇನೆ, ಇವಾಗ ಕ್ರಿಯೇಟ್ ಆಗಬೇಕು, ಕ್ರಿಯೇಟ್ ಆಗಿಲ್ಲ. ಓಕೆ, ಇಲ್ಲಿ ಪ್ರಾಂಪ್ಟ್ ಕೇಳ್ತಿದ್ದಾರೆ, ನಾವೊಂದು ಇನ್ಸ್ಟೆನ್ಸ್ ನ ಲಾಂಚ್ ಮಾಡ್ತಿದ್ದೇವೆ, ಎಸ್ ಅಂತ ಕೊಡಿ ಲಾಂಚ್ ಮಾಡ್ತೇವೆ ಅಂತ. ಎಸ್ ಅಂತ ಕೊಟ್ಟೆ.
ಇಟ್ಸ್ ಕ್ರಿಯೇಟಿಂಗ್. ಲೆಟ್ಸ್ ಸಿ. ರಿಫ್ರೆಶ್ ಮಾಡ್ತೇನೆ, ನೋಡಿ ಕ್ರಿಯೇಟ್ ಆಗಿದೆ. ಬಟ್ ಐ ಡಿ ಇನ್ನೂ ಕೊಟ್ಟಿಲ್ಲ. ಓಕೆ, ಸಿ ಐ ಡಿ ಬಂದಿಲ್ಲ, ಅಪ್ಲೈ ಆಗಿಲ್ಲ ಐ ಗೆಸ್. ಟ್ಯಾಕ್ಸ್ಗೆ ಬರ್ತೇನೆ. ಓಕೆ, ಐ ಡಿ ಡಿಂಟ್ ವರ್ಕ್ಡ್. ಓಕೆ, ಯಾಕೆ ಅಂತ ಟ್ರಬಲ್ ಶೂಟ್ ಮಾಡೋಣ. ಇನ್ಶಲೈಸ್ ಅಲ್ಲಿದೆ, ಕೀಪರ್ ಕರೆಕ್ಟ್ ಇದೆ ನೋಡೋಣ. ಇಲ್ಲಿಗೆ ಕ್ಲಿಕ್ ಮಾಡ್ತೇನೆ. ಓಕೆ, ಕೀಪರು ಅಸೈನ್ ಆಗಿಲ್ಲ. ಆಮೇಲೆ ಇನ್ಸ್ಟೆನ್ಸ್ ಟೈಪ್ ಕರೆಕ್ಟ್ ಇದೆ. ಏನಾಯ್ತು ಅಂತ ಹೇಳಿದ್ರೆ ಐ ಗೆಸ್ ಅದು ಸೇವ್ ಆಗಿರಲಿಲ್ಲ ನನ್ನ ಚೇಂಜಸ್. ನಾನು ಕಂಟ್ರೋಲ್ ಎಸ್ ಮಾಡ್ತೇನೆ, ಸೇವ್ ಮಾಡ್ತೇನೆ ನನ್ನ ಚೇಂಜಸ್ನ. ಓಕೆ, ವಾಪಸ್ ಅಪ್ಲೈ ಮಾಡ್ತೇನೆ. ರಿಫ್ರೆಶ್ ಆಗ್ತಿದೆ. ಓಕೆ, ಏನಂತ ಹೇಳ್ತಿದ್ದಾರೆ, ಟು ಆಡ್. ಓಕೆ, ಟ್ಯಾಗ್ ಎಲ್ಲ ಆಡ್ ಮಾಡ್ತಿದೆ, ನೋಡೋಣ ಇವಾಗ ಏನಾಗುತ್ತೆ ಅಂತ. ನೋಡಿ, ಡಿಸ್ಟ್ರಾಯಿಂಗ್ ಏನ್ ಕ್ರಿಯೇಟ್ ಆಗಿದೆ ಅದನ್ನು ಡಿಲೀಟ್ ಮಾಡಿ ಹೊಸದ್ ಕ್ರಿಯೇಟ್ ಮಾಡ್ತಿದೆ. ಫಸ್ಟ್ ಅದು ಡಿಸ್ಟ್ರಾಯ್ ಆಗಬೇಕು. ಸ್ಟಿಲ್ ಡಿಸ್ಟ್ರಾಯಿಂಗ್. ಇದೆಲ್ಲ ಹೇಗೆ ಅದು ಈ ಸ್ಟೇಟ್ ನ ನೆನ್ಪಿಟ್ಕೊಳ್ಳುತ್ತೆ ಅಂತ ಹೇಳಿದ್ರೆ, ಟೆರಾಫಾರ್ಮ್ ಸ್ಟೇಟ್ ಫೈಲ್ ಅಂತಿದೆ ನೋಡಿ, TF ಸ್ಟೇಟ್ ಫೈಲ್ ಅಂತ ಕ್ರಿಯೇಟ್ ಆಗಿದೆ ಆಟೋಮೆಟಿಕ್ ಆಗಿ ನೀವು ಅಪ್ಲೈ ಮಾಡಿದ ತಕ್ಷಣ. ಓಕೆ, ಇದು ಓಪನ್ ಆಗ್ತಿಲ್ಲ ಬಿಕಾಸ್ ಇಟ್ಸ್ ಅದೇನು ವರ್ಕ್ ನಡೀತಿದೆ ಅಲ್ಲ, ಹಾಗಾಗಿ. ಓಕೆ, ಸೊ ಈ ಸ್ಟೇಟ್ ಫೈಲ್ ಇಂದ ಅದು ಎಲ್ಲ ಸ್ಟೇಟ್ ನ ನೆನ್ಪಿಟ್ಕೊಳ್ಳುತ್ತೆ, ನಾನು ಪ್ರೀವಿಯಸ್ಲಿ ಏನ್ ಮಾಡಿದ್ದೇನೆ ಅಂತ ವರ್ಷನಿಂಗ್ ತರ ನೆನ್ಪಿಟ್ಕೊಳ್ಳುತ್ತೆ. ಓಕೆ, ಅದರ ಬಗ್ಗೆ ನಾನು ಡೀಟೇಲ್ ಆಗಿ ನೆಕ್ಸ್ಟ್ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತೇನೆ. ಇಟ್ಸ್ ಸ್ಟಿಲ್ ಡೆಸ್ಟ್ರಾಯಿಂಗ್. ಓಕೆ, ಇಲ್ಲಿ ಬಂದು ನಾನು ರಿಫ್ರೆಶ್ ಮಾಡಿದ್ರೆ ಆಸ್ ಯು ಸಿ ಇಟ್ಸ್ ಟರ್ಮಿನೇಟೆಡ್. ಇಲ್ಲಿ ಬಂದು ನಾನು ಚೆಕ್ ಮಾಡಿದ್ರೆ ಇವಾಗ ನೋಡಿ ಸ್ಟಿಲ್ ಕ್ರಿಯೇಟಿಂಗ್ ಅಂದ್ರೆ ಲಾಂಚ್ ಆಗ್ತಿದೆ, ಇರೋದು ಡಿಸ್ಟ್ರಾಯ್ ಆಗಿ ಹೊಸದ್ ಕ್ರಿಯೇಟ್ ಆಗ್ತಿದೆ. ಆಮೇಲೆ ರಿಫ್ರೆಶ್ ಮಾಡ್ತೇನೆ. ಓಕೆ, ಇವಾಗ ನೋಡಿದ್ರೆ ನೋಡಿ ಟೆರಾಫಾರ್ಮ್ EC2 ಅಂತ ಟ್ಯಾಗ್ ಬಂದಿದೆ. ನಾನದು ಏನೆಲ್ಲ ಫೈಲ್ ನ ಎಡಿಟ್ ಮಾಡಿದ್ದೇನೆ ಅದು ಸೇವ್ ಆಗಿರ್ಲಿಲ್ಲ ಅಷ್ಟೇ, ಬೇರೆ ಏನು ಮಿಸ್ಟೇಕ್ ಇರಲಿಲ್ಲ. ಓಕೆ, ಮಿಸ್ಟೇಕ್ ಇದ್ರೆ ನಾವು ಪ್ಲಾನ್ ಮಾಡುವಾಗಲೇ ಗೊತ್ತಾಗುತ್ತೆ. ಓಕೆ, ನೇಮ್ EC2. ವಾಟ್ ಅಬೌಟ್ ಇನ್ಸ್ಟೆನ್ಸ್ ಅದು ಕೀಪರ್ ನೋಡೋಣ. ಓಕೆ, ನೋಡಿ ಕೀಪರ್ ಬಂದಿದೆ, ಟೆರಾಫಾರ್ಮ್ ಕೀ ಅಂತ. ಪಬ್ಲಿಕ್ ಕೀ ಆಟೋಮೆಟಿಕ್ ಆಗಿ ಇಂಜೆಕ್ಟ್ ಆಗಿದೆ EC2 ಇನ್ಸ್ಟೆನ್ಸ್ ಒಳಗಡೆ. ಕಂಪ್ಲೀಟ್. ಓಕೆ, ಎರಡು ಚೇಂಜ್ ಆಯ್ತು, ಕೀಪರ್ ಮತ್ತೆ ನೇಮ್ ಚೇಂಜ್ ಆಯ್ತು, ಇರೋದು ಡಿಲೀಟ್ ಆಗಿ ಹೊಸ ಇನ್ಸ್ಟೆನ್ಸ್ ಲಾಂಚ್ ಆಯ್ತು. ಓಕೆ, ಇವಾಗ ನಾನು ಏನ್ ಇನ್ಸ್ಟೆನ್ಸ್ ಟೈಪ್ ನ ಕೊಟ್ಟಿದ್ದೇನೆ ರೈಟ್, T3 ಮೈಕ್ರೋ ಅಂತ ಕೊಟ್ಟಿದ್ದೇನೆ. ಓಕೆ, ಇದನ್ನ ನಾನು ಚೇಂಜ್ ಮಾಡಬೇಕು. ಓಕೆ, ಅವಾಗ ನಾನು ಏನ್ ಮಾಡ್ತೇನೆ, ಇಲ್ಲಿ ಎಡಿಟ್ ಮಾಡ್ತೇನೆ, ವಾಪಸ್ ಪ್ಲಾನ್ ಮಾಡ್ತೇನೆ, ಚೆಕ್ ಮಾಡ್ತೇನೆ ಕರೆಕ್ಟ್ ಇದೆಯಾ ಅಂತ, ಅಪ್ಲೈ ಮಾಡ್ತೇನೆ. ಅವಾಗ ಏನಾಗುತ್ತೆ ಅಂತ ಹೇಳಿದ್ರೆ ಸ್ಟೇಟ್ ಫೈಲ್ ಅಲ್ಲಿ ನೋಡುತ್ತೆ, ಅದನ್ನು ಮಾಡಿಫೈ ಮಾಡುತ್ತೆ ಟೆರಾಫಾರ್ಮ್. ಸೊ ಫಸ್ಟ್ ನಾನು ಮ್ಯಾನ್ಯುವಲಿ ಹೇಗೆ ಚೇಂಜ್ ಮಾಡೋದು ಅಂತ ಹೇಳ್ಕೊಡ್ತೇನೆ. ಇರೋದು ಇನ್ಸ್ಟೆನ್ಸ್ ಇದು T3 ಮೈಕ್ರೋ ಇದೆ ರೈಟ್. ಓಕೆ, ಫಾರ್ ಎಕ್ಸಾಂಪಲ್ ಇವಾಗ ನಿಮ್ದು ಇನ್ಸ್ಟೆನ್ಸ್ T3 ಮೈಕ್ರೋ ಇತ್ತಲ್ಲ, ಇದಕ್ಕೆ ಲೋಡ್ ಜಾಸ್ತಿ ಬರ್ತಿದೆ ಅಂತ ಅನ್ಕೊಳ್ಳೋಣ. ಓಕೆ, ಸೊ ನೀವು ವರ್ಟಿಕಲಿ ಸ್ಕೇಲ್ ಮಾಡಬೇಕು. ಇರೋ ಇನ್ಸ್ಟೆನ್ಸ್ ಇದು ಸೈಜ್ ನ ನೀವು ಜಾಸ್ತಿ ಮಾಡಬೇಕು. ಮಾನಿಟರಿಂಗ್ ಅಲ್ಲಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಲೋಡ್ ಎಲ್ಲ, CPU ಲೋಡ್ ಎಲ್ಲ. ಸೊ ಇದನ್ನು ನೀವು ಜಾಸ್ತಿ ಮಾಡಬೇಕು ಅಂತ ಇದ್ರೆ ಫಸ್ಟ್ ಗೆ ನೀವು ಇನ್ಸ್ಟೆನ್ಸ್ ನ ಸ್ಟಾಪ್ ಮಾಡಬೇಕಾಗುತ್ತೆ, ಇಲ್ಲಾಂದ್ರೆ ಆಗಲ್ಲ. ಯು ಕ್ಲಿಕ್ ಟು ಆಕ್ಷನ್ಸ್ ಅಂಡ್ ಕ್ಲಿಕ್ ಟು ಇನ್ಸ್ಟೆನ್ಸ್ ಸೆಟ್ಟಿಂಗ್ಸ್. ಇನ್ಸ್ಟೆನ್ಸ್ ಸೆಟ್ಟಿಂಗ್ ಗೆ ಕ್ಲಿಕ್ ಮಾಡಿ, ಇಲ್ಲಿ ನೋಡಿದ್ರೆ ನೋಡಿ ಚೇಂಜ್ ಇನ್ಸ್ಟೆನ್ಸ್ ಟೈಪ್ ಅಂತ ಆಪ್ಷನ್ಸ್ ಇದೆ, ಅದು ಬಟ್ ಹೈಡ್ ಆಗಿದೆ, ಗ್ರೇಡ್ ಆಗಿದೆ. ಓಕೆ, ವಿ ಕ್ಯಾನಾಟ್ ಕ್ಲಿಕ್. ಓಕೆ, ಸೊ ನಾನು ಕ್ಲಿಕ್ ಮಾಡಬೇಕಾದ್ರೆ ವರ್ಕ್ ಆಗಬೇಕಿದ್ರೆ ಅದು ನಾನು ಫಸ್ಟಿಗೆ ಇನ್ಸ್ಟೆನ್ಸ್ ನ ಸ್ಟಾಪ್ ಮಾಡಬೇಕು. ದಟ್ ಮೀನ್ಸ್ ವರ್ಟಿಕಲ್ ಸ್ಕೇಲಿಂಗ್ ಅಲ್ಲಿ ಡೌನ್ ಟೈಮ್ ಇದೆ ಅಷ್ಟೇ. ಓಕೆ, ವಿ ಹ್ಯಾವ್ ಟು ಸ್ಟಾಪ್ ದ ಇನ್ಸ್ಟೆನ್ಸ್. ನಾವು ಇನ್ಸ್ಟೆನ್ಸ್ ಇಸ್ ಸ್ಟಾಪಿಂಗ್. ಇವಾಗ ಏನು ಇನ್ಸ್ಟೆನ್ಸ್ ಟೈಪ್ ಇತ್ತು T3 ಮೈಕ್ರೋ, ನಾನು T3 ಲಾರ್ಜ್ ಗೆ ಹೋಗಬೇಕು ಅಂತ ಅನ್ಕೊಳ್ಳೋಣ. ಓಕೆ, ಫಸ್ಟಿಗೆ ನಾನು ಇನ್ಸ್ಟೆನ್ಸ್ ನ ಸ್ಟಾಪ್ ಮಾಡಬೇಕು. ಇಟ್ ಈಸ್ ಸ್ಟಾಪಿಂಗ್.
let it stop. ಇನ್ಸ್ಟೆನ್ಸ್ ಇವಾಗ ಸ್ಟಾಪ್ ಆಯಿತು. ಓಕೆ, ಸ್ಟಾಪ್ಡ್ ಅಂತ ಬಂದಿದೆ. ಇವಾಗ ನಾನು ಇನ್ಸ್ಟೆನ್ಸ್ ಟೈಪ್ನ ಚೇಂಜ್ ಮಾಡ್ಬೋದು. ಇನ್ಸ್ಟೆನ್ಸ್ ಸೆಟ್ಟಿಂಗ್ಗೆ ಬಂದು ಚೇಂಜ್ ಇನ್ಸ್ಟೆನ್ಸ್ ಟೈಪ್ T3 ಮೈಕ್ರೋ ಇಂದ ಫಾರ್ ಎಕ್ಸಾಂಪಲ್ ಇವಾಗ ನಾನು T3 ಲಾರ್ಜ್ ಓಕೆ ಕ್ಲಿಕ್ ಮಾಡಿದೆ. ದೇ ಆರ್ ಕಂಪೇರಿಂಗ್, ಇಷ್ಟೆಲ್ಲ ಡಿಫ್ರೆನ್ಸ್ ಇದೆ. T3 ಮೈಕ್ರೋ ಇಂದ T3 ಲಾರ್ಜ್ಗೆ ಹೋದರೆ ಕಾಸ್ಟ್ ಕೂಡ ನೋಡಿ ಇಷ್ಟು ಡಿಫ್ರೆನ್ಸ್ ಇದೆ. ಓಕೆ, ಚೇಂಜ್ ಮಾಡಿದೆ. ಓಕೆ, ಇನ್ಸ್ಟೆನ್ಸ್ನ ಸ್ಟಾಪ್ ಮಾಡಿ ಇನ್ಸ್ಟೆನ್ಸ್ ಸೈಜ್ನ ಜಾಸ್ತಿ ಮಾಡ್ತಾ ಇದ್ದೇನೆ. ಇವಾಗ ನಾನು ರಿಫ್ರೆಶ್ ಮಾಡಿದರೆ ಓಕೆ, ಇನ್ಸ್ಟೆನ್ಸ್ ಟೈಪ್ T3 ಲಾರ್ಜ್ ಆಗಿದೆ. ಇನ್ಸ್ಟೆನ್ಸ್ನ ನಾನು ಇವಾಗ ಸ್ಟಾರ್ಟ್ ಮಾಡಬೇಕು. ಓಕೆ, ಇನ್ಸ್ಟೆನ್ಸ್ ಸ್ಟಾರ್ಟ್ ಆಯಿತು. ಓಕೆ, ಇವಾಗ ನಾನು ಟೆರಾಫಾರ್ಮ್ ಥ್ರೂ ಇದೇ ಕೆಲಸನ ಮಾಡಬೇಕು. ಸೊ ಟೆರಾಫಾರ್ಮ್ಗೆ ನಾನು ಮೊದಲೇನಿತ್ತು T3 ಮೈಕ್ರೋ ಅಂದಿತ್ತಲ್ಲ, ಅದಕ್ಕೆ ನಾನು ಚೇಂಜ್ ಮಾಡ್ತೇನೆ, ಸ್ಟಾಪ್ ಮಾಡ್ತೇನೆ. ಥ್ರೂ ಟೆರಾಫಾರ್ಮ್ ನಾನು ಮಾಡಬೇಕು. ಓಕೆ, T3 ಮೈಕ್ರೋ ಇಂದ T3 ಲಾರ್ಜ್ಗೆ ಮಾಡಬೇಕು. ಓಕೆ, ಮ್ಯಾನ್ಯುವಲಿ ಮಾಡೋದು ಹೇಳ್ಕೊಟ್ಟೆ. ಸ್ಟಾಪ್ ಮಾಡಿ ಆಮೇಲೆ ಚೇಂಜ್ ಮಾಡಿ ಸ್ಟಾರ್ಟ್ ಮಾಡಬೇಕು. ಓಕೆ, ಫುಲ್ಲಿ ಸ್ಟಾಪ್ ಆಗಬೇಕು. We have to wait. T3 ಮೈಕ್ರೋ ಇದೆ, ಇದನ್ನು ನಾನು T3 ಲಾರ್ಜ್ ಅಂತ ಮಾಡ್ತೇನೆ, ಸೇವ್ ಮಾಡ್ತೇನೆ. ಓಕೆ, ಇಲ್ಲಿ ನಾನೊಮ್ಮೆ ವೆರಿಫೈ ಮಾಡ್ತೇನೆ ಸ್ಟಾಪ್ ಆಯ್ತಾ ಅಂತ. ಓಕೆ, ಸ್ಟಾಪ್ ಆಯಿತು. ಆಕ್ಷನ್ಸ್ಗೆ ಬರ್ತೇನೆ, ಇನ್ಸ್ಟೆನ್ಸ್ ಸೆಟ್ಟಿಂಗ್, ಚೇಂಜ್ ಇನ್ಸ್ಟೆನ್ಸ್ ಟೈಪ್, ವಾಪಸ್ T3 ಮೈಕ್ರೋಗೆ ಅಪ್ಡೇಟ್ ಮಾಡ್ತೇನೆ. ಓಕೆ, ಚೇಂಜ್ ಮಾಡ್ತೇನೆ. ಚೇಂಜ್ ಮಾಡಿ ಆದಮೇಲೆ ಇನ್ಸ್ಟೆನ್ಸ್ನ ಸ್ಟಾರ್ಟ್ ಮಾಡ್ತೇನೆ. ಓಕೆ, ಇವಾಗ ನಾನು ಥ್ರೂ ಟೆರಾಫಾರ್ಮ್ ನಾನು T3 ಮೈಕ್ರೋ ಇಂದ T3 ಲಾರ್ಜ್ಗೆ ಚೇಂಜ್ ಮಾಡಬೇಕು. ಓಕೆ, ಲೆಟ್ಸ್ ಸಿ ಹೇಗೆ ಅಂತ. ಓಕೆ, ಇಟ್ಸ್ ಇನ್ ಪೆಂಡಿಂಗ್. ಇದು ಸ್ಟಾರ್ಟ್ ಆಗಲಿ, ಇಲ್ಲಿಂದರೆ ಹೇಗೆ ಅದು ಅಪ್ಡೇಟ್ ಮಾಡುತ್ತೆ ರೈಟ್. ಸೊ ನಾನು ಇಲ್ಲಿ T3 ಲಾರ್ಜ್ ಅಂತ ಮಾಡಿದೆ ಇನ್ಸ್ಟೆನ್ಸ್ ಟೈಪಲ್ಲಿ. ಅದಾದ ನಂತರ ನಾನು ಒಮ್ಮೆ ಟೆರಾಫಾರ್ಮ್ ಅಪ್ಲೈ ಮಾಡ್ತೇನೆ. ಟೆರಾಫಾರ್ಮ್ ಅಪ್ಲೈ, ನಾಟ್ ಅಪ್ಲೈ, ಪ್ಲಾನ್ ಮಾಡ್ತೇನೆ. ಓಕೆ, ಕರೆಕ್ಟ್ ಆಗಿದೆಯಾ ಅಂತ ಸಿಂಟ್ಯಾಕ್ಸ್ ಎಲ್ಲ. ಓಕೆ, 0 ಟು ಆ್ಯಡ್, 1 ಟು ಚೇಂಜ್ ಮಾಡ್ತಿದ್ದೇವೆ ನಾವು ಇರೋ ಇನ್ಸ್ಟೆನ್ಸ್ ಟೈಪ್ನ. ಸೊ ಹಾಗಾದ್ರೆ ಪ್ಲಾನ್ ಅಲ್ಲಿ ಅದು ಇನ್ಫಾರ್ಮ್ ಮಾಡ್ತಿದೆ ಏನು ಚೇಂಜ್ ಆಗ್ತಿದೆ ನೀವು ಅಪ್ಲೈ ಮಾಡಿದ್ರೆ ಅಂತ. ಇವಾಗ ಇದು ರನ್ನಿಂಗ್ ಅಲ್ಲಿದೆ. ಓಕೆ,
ಸ್ಟೇಟಸ್ ಚೆಕ್ ನೋಡಿದ್ರೆ ಅದು ಇನಿಷಿಯಲೈಸಿಂಗ್ ಅಲ್ಲಿದೆ. ಓಕೆ, ಇವಾಗ ನಾನು ಟೆರಾಫಾರ್ಮ್ನ ಅಪ್ಲೈ ಮಾಡ್ತೇನೆ. ನೋಡೋಣ ಇನ್ಸ್ಟೆನ್ಸ್ ಟೈಪ್ ಮ್ಯಾನ್ಯುವಲಿ ನಾನು ಸ್ಟಾಪ್ ಮಾಡಿ ಮಾಡಬೇಕು. ಥ್ರೂ ಟೆರಾಫಾರ್ಮ್ ಏನಾಗುತ್ತೆ ಅಂತ ನೋಡೋಣ. ಓಕೆ, ಜಸ್ಟ್ ರಿಮೆಂಬರ್ ದಿ ಇನ್ಸ್ಟೆನ್ಸ್ ಐ ಡಿ ಲಾಸ್ಟಿಗೆ 0CA. ಓಕೆ, ಟೆರಾಫಾರ್ಮ್ ಅಪ್ಲೈ. ಎಸ್ ಆರ್ ನೋ ಅಂತ ಕೇಳ್ತಿದ್ದಾರೆ. ಜಸ್ಟ್ ಒಮ್ಮೆ ರಿಫ್ರೆಶ್ ಮಾಡ್ತಾ ಇದ್ದೀವಿ, ಇನಿಷಿಯಲೈಸ್ ಆಯ್ತಾ ಇಲ್ವಾ ಅಂತ. ಪರವಾಗಿಲ್ಲ, ನಾವು ಎಸ್ ಕೊಡೋಣ, ನೋಡೋಣ ಏನಾಗುತ್ತೆ ಅಂತ. ಟೆರಾಫಾರ್ಮ್ ಏನ್ ಮಾಡುತ್ತೆ ಅಂತ ಹೇಳಿದ್ರೆ, ಟೆರಾಫಾರ್ಮ್ ಅಷ್ಟೇ GUI ತರಾನೇ ಇರೋ ಇನ್ಸ್ಟೆನ್ಸ್ ನ ಸ್ಟಾಪ್ ಮಾಡಿ ಆಮೇಲೆ ಇನ್ಸ್ಟೆನ್ಸ್ ಟೈಪ್ ನ ಚೇಂಜ್ ಮಾಡಿ ಸ್ಟಾರ್ಟ್ ಮಾಡುತ್ತೆ ವಿತ್ ಡೌನ್ ಟೈಮ್. ಓಕೆ, ಹೇಗೆ ನಾವು GUI ಅಲ್ಲಿ ವರ್ಕ್ ಮಾಡ್ತಿದ್ದೇವೆ ಸೇಮ್ ವೇ, ಬಟ್ ಇಲ್ಲಿ ನಾವು ಥ್ರೂ ಕಮಾಂಡ್ ಥ್ರೂ ಕೋಡ್ ಥ್ರೂ ನಾವು ಆಟೋಮೇಟ್ ಮಾಡ್ತಿದ್ದೇವೆ ಅಷ್ಟೇ. If I check status now, ನೋಡಿ ಏನಾಯ್ತು ನೋಡೋಣ. ನೋಡಿ ಸ್ಟಾಪ್ ಆಗ್ತಾ ಇದೆ. ಯಾರು ಸ್ಟಾಪ್ ಮಾಡಿದ್ದು? ನಾನಲ್ಲ, ಟೆರಾಫಾರ್ಮ್ ಅಲ್ಲಿ ನಾನೇ ಇನ್ಫಾರ್ಮ್ ಮಾಡಿದ್ದು ಸ್ಟಾಪ್ ಮಾಡು ಅಂತ, ಅಂದ್ರೆ ಇನ್ಸ್ಟೆನ್ಸ್ ಟೈಪ್ ಜಾಸ್ತಿ ಮಾಡು ಅಂತ. ಸೊ ಅದು ಸ್ಟಾಪ್ ಆಗ್ತಿದೆ. ಸ್ಟಿಲ್ ಮಾಡಿಫೈಯಿಂಗ್. ಓಕೆ, ಐಡಿನೂ ತೋರಿಸ್ತಿದೆ ನೋಡಿ, OCA 0CA. ನೋಡಿ ರನ್ ಆಯ್ತು. T3 ಲಾರ್ಜ್ಗೆ ಅಪ್ಡೇಟ್ ಆಯ್ತು. ಓಕೆ, ಅಪ್ಲೈ ಕಂಪ್ಲೀಟ್, ರಿಸೋರ್ಸ್ 0 ಆಡೆಡ್ 1 ಚೇಂಜ್ಡ್. ಅದೇ ನಾನು ಇವಾಗ ಇನ್ಸ್ಟೆನ್ಸ್ ಐಡಿನ ನಾನು ಚೇಂಜ್ ಮಾಡೋದು ತೋರಿಸಿದೆ. ಅದೇ ನಾನು AMI ನ ಚೇಂಜ್ ಮಾಡಬೇಕು. ನಾನು ಇವಾಗ ಏನು ಲಾಂಚ್ ಮಾಡುವಾಗ ಉಬುಂಟುದು ID ಕೊಟ್ಟಿದ್ದೇನೆ, ಅದನ್ನು ನಾನು ಚೇಂಜ್ ಮಾಡಬೇಕಿದ್ರೆ ನಾನು ಚೇಂಜ್ ಮಾಡ್ಲಿಕ್ಕೆ ಆಗಲ್ಲ. ನಾನು ಇದನ್ನು ಡಿಲೀಟ್ ಮಾಡಿ ಹೊಸದನ್ನು ಲಾಂಚ್ ಮಾಡಬೇಕಷ್ಟೆ, ಅಥವಾ ನಾನು ಹೊಸದು ಲಾಂಚ್ ಮಾಡಬೇಕಷ್ಟೆ. ಸೇಮ್ ಟೆರಾಫಾರ್ಮ್ ಥ್ರೂ ನಾನು ಏನಾದರೂ AMI ID ನ ಚೇಂಜ್ ಮಾಡು ಅಂತ ಹೇಳಿದ್ರೆ ಟೆರಾಫಾರ್ಮು ಅಷ್ಟೇ ಇರೋದನ್ನ ಡಿಲೀಟ್ ಮಾಡುತ್ತೆ, ಮಾಡಿಫೈ ಮಾಡ್ಲಿಕ್ಕೆ ಆಗಲ್ಲ. ಆಪ್ಷನ್ ಇಸ್ ನಾಟ್ ದೇರ್. ಓಕೆ, ಹೊಸದನ್ನು ಲಾಂಚ್ ಮಾಡುತ್ತೆ. ಇಫ್ ಐ ಗಿವ್ ಲೈಕ್ ದಟ್. ಓಕೆ, ಲೆಟ್ಸ್ ಸಿ. ನಾವು ಕೊಟ್ಟಿರೋದು ಉಬುಂಟುದು ಐ ಗೆಸ್. ಓಕೆ, ಉಬುಂಟುದೆ. ಓಕೆ, ನಾನಿವಾಗ ಈ ID ನ ಕೊಡ್ತೇನೆ. ಓಕೆ, ಹೊಸ ID ನ ಕೊಡ್ತೇನೆ. ಎಲ್ಲಿ? AMI ಅಲ್ಲಿ, OS ಅಲ್ಲಿ. OS ನ ಚೇಂಜ್ ಮಾಡ್ತಿದ್ದೇನೆ. OS ನ ನಾನು ಸ್ಟಾಪ್ ಮಾಡಿ ಚೇಂಜ್ ಮಾಡ್ಲಿಕ್ಕಾಗಲ್ಲ. ಓಕೆ, ಕಂಟ್ರೋಲ್ S ಮಾಡ್ತೇನೆ, ಸೇವ್ ಮಾಡ್ತೇನೆ. ಟೆರಾಫಾರ್ಮ್ ಪ್ಲಾನ್ ನೋಡೋಣ ಏನು ಹೇಳುತ್ತೆ ಅಂತ. ಪ್ಲಾನ್ ಓಕೆ, 1 to add, ಹೊಸದನ್ನು ಆಡ್ ಮಾಡ್ತಿದೆ, ಏನನ್ನು ಚೇಂಜ್ ಮಾಡ್ತಾ ಇಲ್ಲ. 1 to destroy, ಇರೋದನ್ನ ಡಿಸ್ಟ್ರಾಯ್ ಮಾಡುತ್ತೆ. ಇದು OS ನ ಚೇಂಜ್ ಮಾಡಬೇಕಿದ್ರೆ ಹೊಸದನ್ನು ಲಾಂಚ್ ಮಾಡುತ್ತೆ ವಿತ್ ನಾವು ಕೊಟ್ಟಿರೋ AMI. ಓಕೆ, ದಟ್ಸ್ ಹೌ ಇಟ್ ವರ್ಕ್ಸ್. ಓಕೆ, ನಾನು ಇವಾಗ ಅಪ್ಲೈ ಮಾಡ್ತೇನೆ. ಟೆರಾಫಾರ್ಮ್ ಅಪ್ಲೈ. ಲೆಟ್ಸ್ ಸಿ, ಇರೋದು ಡಿಲೀಟ್ ಆಗಿ ಹೊಸದು AMI ಇಂದ ಲಾಂಚ್ ಮಾಡುತ್ತಾ ಇಲ್ವಾ ಅಂತ. ಎಸ್ ಅಂತ ಕೊಡ್ತೇನೆ. ಇಟ್ಸ್ ಡೆಸ್ಟ್ರಾಯಿಂಗ್ ಅಂದ್ರೆ ಡಿಲೀಟ್ ಆಗ್ತಿದೆ ಇರೋದು. ನೋಡಿ, ಶಟಿಂಗ್ ಡೌನ್. ಓಕೆ, ಇಟ್ಸ್ ಡಿಲೀಟಿಂಗ್. ಇವಾಗ ಹೊಸದು ಲಾಂಚ್ ಆಗಬೇಕು ವಿತ್ ನ್ಯೂ AMI ID. ಓಕೆ, ಇಟ್ಸ್ ಸ್ಟಿಲ್ ಡೆಸ್ಟ್ರಾಯಿಂಗ್. ಓಕೆ, ಇವಾಗ ನೋಡಿ ಡಿಸ್ಟ್ರಕ್ಷನ್
ಕಂಪ್ಲೀಟ್ ಆಫ್ಟರ್ 41 ಸೆಕೆಂಡ್. ಇವಾಗ ಕ್ರಿಯೇಟ್ ಆಗ್ತಿದೆ. ನೋಡಿ ಆಯ್ತು. ಇದರದ್ದು AMI ನೋಡಿದ್ರೆ ನೀವು ಹೊಸ AMI ಇರುತ್ತೆ. ಓಕೆ, ಇನ್ಸ್ಟೆನ್ಸ್ ಐಡಿಲೇ ಗೊತ್ತಾಗುತ್ತೆ ಹೊಸ ಇನ್ಸ್ಟೆನ್ಸ್ ಅಂತೇಳಿ. AMI ID ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ, ನೀವು ಕೊಟ್ಟಿರೋ AMI ಇರುತ್ತೆ. ಓಕೆ, ನಾವು ಹೇಗೆ GUI ಅಲ್ಲಿ ವರ್ಕ್ ಮಾಡ್ತಿದ್ದೇವೆ ಹಾಗೇನೆ ನಾವು ಆಟೋಮೇಟ್ ಮಾಡ್ತಿದ್ದೇವೆ ಅಷ್ಟೇ. ಓಕೆ, ಇವಾಗ ನಾನು ಇನ್ಸ್ಟೆನ್ಸ್ ನಾನು ಸ್ಟಾಪ್ ಮಾಡಬೇಕು. ಓಕೆ, ಇವಾಗ ರನ್ನಿಂಗ್ ಅಲ್ಲಿ ಇದೆ. ನಾನು ಮ್ಯಾನ್ಯುವಲ್ ಹೇಗೆ ಸ್ಟಾಪ್ ಮಾಡ್ತೇನೆ ಅಂತ ಹೇಳಿದ್ರೆ ಅವಾಗಲೇ ತೋರಿಸಿದೆ. ನಾನು ಇನ್ಸ್ಟೆನ್ಸ್ ಸ್ಟೇಟಿಗೆ ಬರ್ತೇನೆ, ಸ್ಟಾಪ್ ಅಂತಿದೆ. ಸ್ಟಾಪ್ ಕ್ಲಿಕ್ ಮಾಡಿದ್ರೆ ಸ್ಟಾಪ್ ಆಗುತ್ತೆ. ಅದೇ ನಾನು ಥ್ರೂ ಟೆರಾಫಾರ್ಮ್ ಇಂದ ನಾನು ಈ ಇನ್ಸ್ಟೆನ್ಸ್ ನ ಸ್ಟಾಪ್ ಮಾಡಬೇಕು. ಹೇಗೆ ಸ್ಟಾಪ್ ಮಾಡ್ತೇನೆ ಅಂತ ಹೇಳಿದ್ರೆ ಕೆಳಗೆ ಬರ್ತೇನೆ, ಹೊಸ ರಿಸೋರ್ಸ್ ನ ಕ್ರಿಯೇಟ್ ಮಾಡಬೇಕು. ಇಲ್ಲಿಗೆ ಬರ್ತೇನೆ, AWS ಇನ್ಸ್ಟೆನ್ಸ್ ಸ್ಟೇಟ್ ಅಂತ. ಓಕೆ, ಸ್ಟೇಟ್ ಇಲ್ಲಿದೆ ನೋಡಿ, AWS EC2 ಇನ್ಸ್ಟೆನ್ಸ್ ಸ್ಟೇಟ್. ರಿಸೋರ್ಸ್ EC2 ಇನ್ಸ್ಟೆನ್ಸ್ ಸ್ಟೇಟ್ ಟೆಸ್ಟ್ ಇನ್ಸ್ಟೆನ್ಸ್ ID ಕಾಪಿ ಮಾಡ್ತೇನೆ. ಓಕೆ, ಇಲ್ಲಿ ಬಂದು ಪೇಸ್ಟ್ ಮಾಡ್ತೇನೆ. ಇನ್ನೇನು ಹೇಳ್ತಿದ್ದಾರೆ ಅಂತ ಹೇಳಿದ್ರೆ ರಿಸೋರ್ಸ್ ಇದು ನೇಮ್, ಇದು ಬ್ಲಾಕ್ ನೇಮ್ ಟೆಸ್ಟ್ EC2 ಸ್ಟೇಟ್ ಚೇಂಜ್ ಅಂತ ಕೊಡ್ತೇನೆ. ಓಕೆ, ನೆಕ್ಸ್ಟ್ ಇನ್ಸ್ಟೆನ್ಸ್ ID, ಯಾವ ಇನ್ಸ್ಟೆನ್ಸ್ ID ಅಂತ ಕೊಡಬೇಕು. ಇನ್ಸ್ಟೆನ್ಸ್ ID ಎಲ್ಲಿರುತ್ತೆ ಅಂತ ಹೇಳಿದ್ರೆ ನಾವು ಇನ್ಸ್ಟೆನ್ಸ್ ನ ಕ್ರಿಯೇಟ್ ಮಾಡಿದ್ದೇವೆ ಅಲ್ಲಿರುತ್ತೆ, ಅಲ್ಲಿಂದ ತಗೋಬಹುದು. ಫಾರ್ ಎಕ್ಸಾಂಪಲ್, ದಿಸ್ ಇಸ್ ದ ಬ್ಲಾಕ್ ನೇಮ್ AWS ಅಂಡರ್ಸ್ಕೋರ್ ಇನ್ಸ್ಟೆನ್ಸ್, AWS ಅಂಡರ್ಸ್ಕೋರ್ ಇನ್ಸ್ಟೆನ್ಸ್. ಅದಾದ ನಂತರ ಬ್ಲಾಕ್ ನೇಮ್ EC2-launch, EC2-launch. ಅದಾದ ನಂತರ ನನಗೆ ಇನ್ಸ್ಟೆನ್ಸ್ ಇದು ID ನ ನಾನು ಪಾಸ್ ಮಾಡ್ತಿದ್ದೇನೆ. ಇನ್ಸ್ಟೆನ್ಸ್ ID ಇಲ್ಲಿ ನಾನು EC2 ನ ಕ್ರಿಯೇಟ್ ಮಾಡ್ತಿದ್ದೇನೆ ಅಂತ ಹೇಳಿದ್ರೆ ಇಲ್ಲೇ ಐಡಿನೂ ಇರುತ್ತೆ. ಇಲ್ಲಿ ನಾನು .id ಇನ್ಸ್ಟೆನ್ಸ್ ID ಬೇಕು ನನಗೆ. ನೇಮ್ ಬೇಕಿದ್ರೆ .name ಅಂತ ಕೊಡ್ತೇನೆ. ಓಕೆ, ಇನ್ಸ್ಟೆನ್ಸ್ ನೇಮ್ ಅಂತ ಹೇಳಿ. ಓಕೆ, ಇವಾಗ ನನಗೆ ID ಬೇಕು, ಇನ್ಸ್ಟೆನ್ಸ್ ಇದು ID ಅಂತ ಕೊಡ್ತೇನೆ. AWS ಇನ್ಸ್ಟೆನ್ಸ್ ರಿಸೋರ್ಸ್ ನೇಮ್, ಆಮೇಲೆ ಬ್ಲಾಕ್ ನೇಮ್. ಅದಾದ ನಂತರ ನನಗೆ ID ಬೇಕು, ID ಅಂತ ಕೊಟ್ಟೆ. ಸ್ಟೇಟ್ ಈಸ್ ಸ್ಟಾಪ್ಡ್ ಅಂದ್ರೆ ಸ್ಟಾಪ್ ಮಾಡ್ತಿದ್ದೇನೆ. Control S Terraform plan.